ರೀತಿ ಮಾಡಿದ್ರೆ ಹೆಂಗೆ ಅಂತ. ನಮ್ ಜೊತೆ ತುಂಬಾ ಕಾಂಟ್ಯಾಕ್ಟ್ ಇರುತ್ತೆ. ಈ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡೋದು. ಈಗ ಯಾರಾದ್ರೂ ಒಬ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಥವಾ ಅವ್ರದೊಂದು ಏನೊಂದು ಸೋಷಿಯಲ್ ಪ್ರೊಫೈಲ್ಸ್ ಇದೆ, ಸೊ ಅದನ್ನ 10 ಮಂದಿಗೆ ಈ ತರ ಆನ್ಲೈನ್ ಅಲ್ಲಿ ಈಸಿಯಾಗಿ ರೀಚ್ ಮಾಡಬಹುದು. ಓಕೆ, ಕೆಲವ್ರದ್ದು ನಾಲೆಜ್ ರಿಸೋರ್ಸ್ ಇರ್ತಾರೆ, ಅವರ ನಾಲೆಜ್ ಅನ್ನು ಆನ್ಲೈನ್ ಅಲ್ಲಿ ಹೆಂಗೆ ಶೇರ್ ಮಾಡ್ಕೊಳ್ಳುವಂತದ್ದು, ಮತ್ತೆ ಪರಸ್ಪರ ಪರಿಚಯ. ಓಕೆ, ಇದ್ರಲ್ಲಿ ಮೇನ್ ಆಗಿ ನಾನು ಕಾನ್ಸಂಟ್ರೇಷನ್ ಮಾಡೋದು ಕರಾವಳಿ ಬೇಸ್ ಒಂದು ಥೀಮ್ ಇಟ್ಕೊಂಡು ಮಾಡ್ತೇನೆ. ನಮ್ಮ ಕರಾವಳಿ ಅವರು ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಆನ್ಲೈನ್ ಅಲ್ಲಿ ಪರಸ್ಪರ ಪರಿಚಯ ಮಾಡೋದು. ಓಕೆ, ಕರಾವಳಿ ಯಾಕೆ ಅಂದ್ರೆ ಕರ್ನಾಟಕ ಅಂತ ತಗೊಂಡು ದೊಡ್ಡದಾಗುತ್ತೆ, ನಮ್ಗೆ ಅದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ನಮ್ದು ಒಂದು ಸ್ಪೆಸಿಫಿಕ್ ನ್ಯಾರೋ ಡೌನ್ ಮಾಡ್ಬಿಟ್ಟು ನಮ್ದು ಭಾಷೆ ಮತ್ತೆ ಸಂಸ್ಕೃತಿ ಅದಕ್ಕೆಲ್ಲ ಸ್ವಲ್ಪ ಕನೆಕ್ಟ್ ಆಗೋ ತರ ನಮ್ಮವರು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡ್ತಾ ಇರೋದು. ಓಕೆ, ನನ್ನ ವಾಯ್ಸ್ ಕೇಳ್ತದೆ ಎಲ್ರಿಗೂ? ಕೇಳ್ತದೆ ಅಲ್ಲ? ಓಕೆ, ಇವತ್ತಿನ ನಮ್ಮ ರಿಸೋರ್ಸ್ ಪರ್ಸನ್ ಆಗಿ ರಾಘವೇಂದ್ರ ಸಂಜೀವ ರಾವ್ ಅಂತ, ನಮ್ಮ ಊರಿನವರೇ, ಕುಂದಾಪುರದವರು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಯಾರು ಮಾತಾಡ್ತಿರೋದು? ಓಕೆ, ಅವರು ಬ್ಯಾಂಗ್ಳೂರಲ್ಲಿ ಇರೋದು. ಬ್ಯಾಂಗ್ಳೂರಲ್ಲಿ ವಕೀಲ ವೃತ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಆ ಏರಿಯಾದಲ್ಲಿ ಎಕ್ಸ್ಪರ್ಟ್. ಓಕೆ, ಅದೇ ಒಂದೊಂದು ಎಕ್ಸ್ಪರ್ಟ್ ಅನ್ನು ನಾವು ಈಗ ಸೋಷಿಯಲ್ ಆಗಿ ನಾವು ಕನೆಕ್ಟ್ ಮಾಡಿದ್ರೆ ಕೆಲವರಿಗೆ ಹೆಚ್ಚಿನ ಅದು ನೋಡ್ತಿರೋವರಿಗೆ ಅಥವಾ ಅದರ ರಿಕ್ವೈರ್ಮೆಂಟ್ ಇದ್ದವರಿಗೆ ಅವರು ಕನೆಕ್ಟ್ ಆಗ್ತಾರೆ, ಅಥವಾ ಅವರಿಗೆ ನಾಲೆಜ್ ಶೇರ್ ಮಾಡಬಹುದು. ಏನಾದ್ರು ಡೌಟ್ ಇದ್ರೆ ಕ್ವೈರೀಸ್ ತಗೊಳ್ಳೋದಾದ್ರು ಆನ್ಸರ್ ಮಾಡೋದು ಇಲ್ಲಿ ಆಪ್ಷನ್ ಇದೆ. ಈಗ ನಿಮ್ಗೆ ಈ ಲಾ ರಿಲೇಟೆಡ್ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಕ್ವೈರೀಸ್ ಇದ್ರೆ ಅವರು ಆನ್ಸರ್ ಮಾಡ್ತಾರೆ. ಓಕೆ, ಒಂದು ಮತ್ತೆ ಅವ್ರದ್ದು ಪ್ರೊಫೈಲ್ ಹೆಂಗೆ, ಅವ್ರದ್ದು ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅದನ್ನೆಲ್ಲ ಒಂದು ಫಸ್ಟ್ ರೌಂಡ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಕ್ವಶನ್ಸ್ ಆನ್ಸರ್ಸ್ಗೆ ಹೋಗೋಣ. ಓಕೆ, ಅದಕ್ಕಿಂತ ಮುಂಚೆ ಇದರ ಮುಖ್ಯ ಉದ್ದೇಶ ಪರಸ್ಪರತೆ. ಓಕೆ, ನಾವು ತಿಳ್ಕೊಳ್ಳೋದು. ಓಕೆ, ಈಗ ಲೈಟ್ ಆಗಿ ನಮ್ದು ಪರಿಚಯ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ನಿಮ್ಗೆ ಆಪ್ಷನ್ ಇದೆ, ನಿಮ್ದು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ದು ಹೆಸರು, ನಿಮ್ದು ಊರು ಮತ್ತೆ ಪ್ರೊಫೆಷನ್ ಅಷ್ಟೇ, ಜಾಸ್ತಿ ಡೀಪ್ ಆಗಿ ಬೇಡ, ಅಷ್ಟು ಒಂದು ಹೇಳಿ ನಿಮ್ದು ಪರಿಚಯ ಮಾಡ್ಕೋಬಹುದಾ ಕ್ವಿಕ್ ಆಗಿ? ನಾನು ಶ್ರೀನಿವಾಸ್ ಅಂತ. ನಮಸ್ತೆ. ನಾನು ಟಿವಿಎಸ್ ಮೋಟರ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಮಸ್ತೆ. ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರ್. ಓಕೆ, ಊರು? ನಮ್ದು ಊರು ಬೆಳ್ತಂಗಡಿ. ನಡ? ಬೆಳ್ತಂಗಡಿಯಲ್ಲಿ ನಡ ಅಂತ. ಓಕೆ, ನಾನು ಈಗ ಇಲ್ಲಿ ಬೆಂಗಳೂರಿನಲ್ಲಿ ಅತ್ತಿಬೆಲೆ ಎನ್ನೋ ಜಾಗದಲ್ಲಿದ್ದೀನಿ. ನಾನು ಇದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ 4 ವೀಲರ್ ವರ್ಕ್ ಮಾಡಿದ್ದೀನಿ. ನಾನು ಅಂದ್ರೆ ಮಾರುತಿ ವರ್ಕ್ ಮಾಡಿದ್ದೀನಿ, ಫೋರ್ಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಹುಂಡೈನಲ್ಲಿ ವರ್ಕ್ ಮಾಡಿದ್ದೀನಿ ಡೀಲರ್ಶಿಪ್ ಅಲ್ಲಿ. ಆಮೇಲೆ ಟಿವಿಎಸ್ ಮೋಟರ್ ಕಂಪನಿ OEM ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ಟ್ರೈನಿಂಗ್ ಮ್ಯಾನೇಜರ್ ಆಗಿದ್ದೀನಿ ಟಿವಿಎಸ್ ಮೋಟರ್ ಕಂಪನಿಯಲ್ಲಿ. ಅದ್ರ ಮಧ್ಯೆ ನಾನು ಗಲ್ಫ್ಗೆ ಹೋಗಿ ಬಂದಿದ್ದೀನಿ. ಮಸ್ಕತ್ ಅಲ್ಲಿ 3 ವರ್ಷ ಇದ್ದೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಏನೋ ಡೌಟ್ ಇದ್ರೆ ನನ್ನ ಹತ್ರ ಕೇಳಬಹುದು. ಇವತ್ತು ನಾವು ಸ್ಪೆಸಿಫಿಕ್ ಆಗಿ ನಾವು ಇವತ್ತಿನ ಗೊತ್ತಾಯ್ತು ಇವತ್ತು ಸ್ಪೆಸಿಫಿಕ್. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಆತರ ಮಾಡಬಹುದು. ಓಕೆ, ಒಂದೊಂದು ನಿಮ್ದು ಯಾವ್ದು ಬಿಸ್ನೆಸ್ ಇದ್ರೆ ಅದನ್ನ ಪ್ರಮೋಷನ್ ಮಾಡೋ ಇದನ್ನ ಯೂಸ್ ಮಾಡಬಹುದು, ಅಥವಾ ನಿಮ್ದೇನೋ ನಾಲೆಜ್ ನಿಮ್ದು ಪರ್ಟಿಕ್ಯುಲರ್ 10 ಜನಕ್ಕೆ ಹೇಳ್ಬೇಕಂತಿದ್ರೆ ಆನ್ಲೈನ್ ಬಂದು ಒಟ್ಟಿಗೆ ಇದು ಮಾಡಬಹುದು. ಓಕೆ ಓಕೆ, ನೆಕ್ಸ್ಟ್ ಲೈಟ್ ಆಗಿರ್ಲಿ ನಿಮ್ದು ಪರಿಚಯ. ಸತೀಶ್ ರೈ ಅವರು. ಹಲೋ, ನಾನು ಅನ್ಮ್ಯೂಟ್ ಮಾಡ್ತೇನೆ ಅಂತ ಎಲ್ರನ್ನು. ಸತೀಶ್ ರೈಕಳೆ ಇದೀರಾ? ಸಮೃದ್ಧ ಗಟ್ಟನ ಫೋನ್ ಬಸಲ್ಲ. ಹಲೋ, ಗಟ್ಟನ ಫೋನ್.
ಓಕೆ ವಿಜಯ್ ಕುಮಾರ್ ಏನ ಪರಿಚಯ ಅನ್ಕೊಳ್ಳಿ. ಸರ್ ಪನ್ಲೆ ಏನ ಲೈಟ್ ಪರಿಚಯ ಪುದರ್ ಊರು. ಹಲೋ, ಹೇಳಿ. ನಾನು ವಿಜಯ್ ಕುಮಾರ್ ಅಂತ, ಕುಲಶೇಖರ. ನಾನು ಮಂಗಳೂರಲ್ಲಿ ನಮ್ದು ನೇಟಿವ್. ಬೆಂಗಳೂರಲ್ಲಿ ಒಂದು 50 ವರ್ಷದಿಂದ ಇದ್ದೀನಿ. NGF ಕಾರ್ಖಾನೆಯಲ್ಲಿ ಇಂಜಿನಿಯರ್ ಆಗಿ ದುಡಿದು ರಿಟೈರ್ಡ್ ಆಗಿದ್ದೀನಿ. ಈಗ ಒಂದು 2 ಬಿಲ್ಡಿಂಗ್ಗಳಲ್ಲಿ ಒಂದು 10 ಮನೆಗಳ ಬಾಡಿಗೆ ಕೊಟ್ಟು ಆ ಬಾಡಿಗೆನಲ್ಲಿ ರಿಟೈರ್ಡ್ ಲೈಫ್ ನಡೆಸ್ತಾ ಇದ್ದೀನಿ. ಆಮೇಲೆ ತುಳು ಅಭಿಮಾನಿ, ತುಳು ಸಂಘದ ಅಧ್ಯಕ್ಷನಾಗಿದ್ದೀನಿ. ತುಳುರೆಂಕಲು ಬೆಂಗಳೂರು ಅದರ ಅಧ್ಯಕ್ಷನಾಗಿದ್ದಾರೆ. ನೆಕ್ಸ್ಟ್ ದತ್ತದ್ರೆ ಬಿಟ್ರೆ. ನಮಸ್ಕಾರ, ನಾನು ದತ್ತಾತ್ರೆ ಭಟ್, ಊರು ಹೊನ್ನಾವರದ ಹತ್ತಿರ ಮುಗುವ ಸುಬ್ರಹ್ಮಣ್ಯ ಅಂತ. ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಅಲ್ಲಿ ಇದ್ದೀನಿ, ಸೂರ್ಯಕಾಂತಿ ಬೆಳೆ ಮೇಲೆ, ಸನ್ಫ್ಲವರ್ ಮೇಲೆ. ಮತ್ತೆ ನಾನು ಯಕ್ಷಗಾನದಲ್ಲಿ ಆಸಕ್ತಿ ಇದ್ರಿಂದ ಸತೀಶ್ ಅವರ ಪರಿಚಯ ಆಯ್ತು. ಈಗ ಸ್ವಲ್ಪ ಎಂಟರ್ಪ್ರಿನರ್ಶಿಪ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಗ್ರೂಪ್ ಹೇಗಾಗುತ್ತೆ ಅಂತ ನೋಡ್ಕೊಂಡು ಏನಾದ್ರು ಮಾಡಬಹುದು ಅಂತ. ತುಂಬಾ ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ ನಮ್ಮ ಪ್ರಶಾಂತ್ ರೈ ಅವರು ಇದಾರೆ ಅಂತ ಕಾಣುತ್ತೆ. ಪ್ರಶಾಂತ್ ರೈ ಕಬಡ್ಡಿ, ಪ್ರೋ ಕಬಡ್ಡಿ ಅವರು. ರೆಡ್ ಪಾತ ಇರಲಿ ಕಬಡ್ಡಿ ಅಲ್ಲ ಇದಾರ ಇದ್ಯಾರು ಇಲ್ಲಿ? ಪ್ರಶಾಂತ್ ರೈ ಪರಿಚಯ ಮಾಡಿ ನಿಮ್ದು. ಹಲೋ ಹಲೋ ಕೇಂಡ ಏನ್ ಪ್ರಶಾಂತ್ ರೈ ಪಂಡಿತ್, ಊರು ಸುಳ್ಯದ ಎನ್ಮೂರು, ಮುಲ್ಪ BHLD ಮ್ಯಾನೇಜರ್ ಅಂತ ಕೆಲಸ ಅಂತಂದ್ಲ. ವೆಲ್ಕಮ್. ಏನ ವಿಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ, ವರ್ಕ್ ಮಾಡಬೇಕು. ಸ್ವಲ್ಪ ಪ್ರಶಾಂತ್ ರೈ ಬರ್ತಿರ್ತಾರೆ ನಮ್ಮ ಪ್ರೋಗ್ರಾಮ್ ತುಳಿತ ಕ್ಲಾಸ್ಗೆ. ಓಕೆ, ವೆಲ್ಕಮ್. ಬೇರೆ ಯಾರಾದ್ರೂ ಇದ್ದೀರಾ ಮಾತಾಡ್ಲಿಕ್ಕೆ, ಪರಿಚಯ ಮಾಡ್ಲಿಕ್ಕೆ? ಪ್ರಶಾಂತ್ ರೈ ಇಲ್ಲಿದ್ದೀರಾ? ಓಕೆ, ವೆಲ್ಕಮ್ ವೆಲ್ಕಮ್. ನಮ್ಮ ಪ್ರೋ ಕಬಡ್ಡಿ ಸ್ಟಾರ್ ಪ್ರಶಾಂತ್ ರೈ ಅವರು, ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಯಾರಾದ್ರೂ ಪರಿಚಯ ಮಾಡ್ಲಿಕ್ಕೆ ಇದ್ರೆ ಅನ್ಮ್ಯೂಟ್ ಮಾಡಿ ಮಾಡ್ಬೋದು, ಆಮೇಲೆ ಇವ್ರಿಗೆ ಕೊಡ್ತೇನೆ ಇವಾಗ. ಓಕೆ ಡನ್. ರಾಘವೇಂದ್ರ ಸರ್, ರಾಘವೇಂದ್ರ ಅವ್ರೆ, ಈಗ ನಿಮ್ಗೆ ಇದು ಮಾಡ್ತೀನಿ, ನಂದು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ ಬಗ್ಗೆ ಹೇಳಿ ಫಸ್ಟಿಗೆ. ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ರಾಘವೇಂದ್ರ ಅಂತ ನನ್ನ ಹೆಸರು. ನಾನು ಒಂದು 20 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಟು ಸತೀಶ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಕ್ಯಾನ್ ಸೈ ತುಳು ಕಲಿಬೇಕು ಅಂತ ಐ ಜಸ್ಟ್ ಮೆಟ್ ಹಿಮ್. ಎನ್ ಪುದರ್ ರಾಘವೇಂದ್ರ. ನಾನು ಬ್ಯಾಂಗ್ಳೂರ್ಲೆ ವಕೀಲ್ ವೃತ್ತಿ ಮಾಡ್ತಿದ್ದೆ last 20 years, and my area of specialization includes civil and criminal, and now because of the globalization we are more specialized in cyber law and intellectual property law. ಈ ಒಂದು program designed after discussion with Mr. Satish is to accentuate knowledge and create a platform to discuss things without any expectations, and to get any clarifications in the area of law, may it be business or product liability, or like consumer or intellectual property, cyber law, criminal matters, economic offenses. So even the areas we thought we will have a discussion to all the people who are needy. Basically, it is going to be a common man perspective. So I don't want to involve too much law.
so that everybody can understand. And I have shared my email ID and number. So please. Thank you. So shall I proceed, sir? ಕಂಟಿನ್ಯೂ ಮಾಡಿ sir. ಸ್ವಲ್ಪ ವಾಯ್ಸ್ ಗಟ್ಟಿ ಇರ್ಲಿ. ಅಲ್ಲ ಎಲ್ರಿಗೂ ಕೇಳಿಸ್ತದಲ್ಲ? ಅಯ್ಯೋ ಕೇಳ್ತದೆ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಲೋ ಆಯ್ತು. ಓಕೆ. Now, basically, intellectual property law is something pertaining to one's mind. If you look at the growth of a country, intellectual property plays a very, very important role. Especially if you look at Global Innovation Index of 2019, India's place has been improved from 56 or 7 to 52. So you can see so many countries in the slide. Number 1 place is Switzerland, and number 3 is US. But if you look at US as a matter of fact, US Constitution has an inbuilt provision for promotion of progress of science and technology, especially Article 1, Section 8 ಒಳಗಡೆ. ಆದರೆ India ಅಲ್ಲಿ there is no specific provision in the Indian Constitution, but there are laws made under Indian Constitution, especially Schedule 7 of the Constitution. ಅದರ ಕೆಳಗಡೆ ಮಾಡಿರ್ತಕ್ಕಂಥ ಕಾನೂನುಗಳಲ್ಲಿ we have various protections, including intellectual property laws. So I'm going to discuss certain important laws governing this area, and I will basically confine my discussion for 3 important aspects of industrial property and copyright. So in India, we have created National Intellectual Property Rights Policy, which was approved by the Union Cabinet on May 2016. Now, after this, we started something called a startup MSME, giving a lot of impetus to those aspects. Accordingly, I can say that India has made its place in 52 in the Global Innovation Index. Now, if you look at any intellectual property, ನಾನು intellectual property ಅನ್ನೋದಕ್ಕಿಂತ ಮುಂಚೆ ಅದು ಯಾವ ರೀತಿ how it has the entire process ಅನ್ನೋದನ್ನ ನಾನು ನಿಮಗೆ ಹೇಳ್ತೇನೆ. There is an invention or literary or artistic creation ಅಂತ ನಾವು ನೋಡಿದಾಗ, ಅಥವಾ ಎನಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಒಂದು ಮಾಡೆಲ್ ಅಂತ ನಾವು ತಗೊಂಡಾಗ ಅದರಲ್ಲಿ ಫೈನಾನ್ಸಿಂಗ್ ಇರುತ್ತೆ, ಡಿಸೈನಿಂಗ್ ಇರುತ್ತೆ, ಕಾನ್ಸೆಪ್ಚುಲೈಸೇಷನ್, ಮಾರ್ಕೆಟಿಂಗ್ ಇರುತ್ತೆ, ಮತ್ತೆ ಸಬ್ಸ್ಕ್ರೈಬಿಂಗ್, ಲೈಸೆನ್ಸಿಂಗ್ ಇರುತ್ತೆ, ಆಮೇಲೆ ಎಕ್ಸ್ಪೋರ್ಟಿಂಗ್ ಇರುತ್ತೆ. ದಿಸ್ ಈಸ್ ದಿ ಹೋಲ್ ಸೆಗ್ಮೆಂಟ್ of intellectual property, in the sense the life cycle of intellectual property as well as innovation and commercialization of process. So idralli namge any person who involves knowingly or unknowingly in this process has to have some basic knowledge of intellectual property law is what our main intention. Now adralli the legal justification ಆಗಿರ್ಬೋದು ಅಥವಾ ಎಕನಾಮಿಕ್ ಅಬ್ಜೆಕ್ಟಿವ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಅಂತ ನಾವು ನೋಡಿದಾಗ, ಬೇಸಿಕಲಿ innovation, whatever that new that comes into country always leads to growth of the country. Development is one thing, but growth is most important, especially the encouragement in the research and development always leads to innovation and economic growth. So most of the companies, if you look at Fortune 500 companies, most of the companies are earning money not because of its efforts in the company, but because of the brand value. This is very important. ಈ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದೇನಿದೆ ಅದು ಕಂಪನಿ ಗುಡ್ ವಿಲ್ ಜೊತೆಗೆ ಮತ್ತೆ ದಿ ಕ್ವಾಲಿಟಿ ಪ್ರೊಡಕ್ಷನ್ ಅಂಡ್ ಸರ್ವಿಸಸ್ ದಟ್ ಇಟ್ ಗಿವ್ಸ್, ಇಟ್ ಡಿಪೆಂಡ್ಸ್ ಆನ್ ದಟ್. ಸೊ ಆದ್ರಿಂದ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ how this IPR contributes in sustenance of economic development of individual as well as the country. So intellectual property anta nodaga, it is broadly divided into
ಟೂ ಸೆಗ್ಮೆಂಟ್. ಒಂದು ಇಂಡಸ್ಟ್ರಿಯಲ್ ಪ್ರಾಪರ್ಟಿ, ಅದರಲ್ಲಿ ತಮಗೆ ಪ್ಯಾಟರ್ನ್ಸ್, ಡಿಸೈನ್ಸ್, ಟ್ರೇಡ್ ಮಾರ್ಕ್ಸ್, ಟ್ರೇಡ್ ಸೀಕ್ರೆಟ್, ಈ ತರ ಒಂದು ಕಾನೂನುಗಳು ಬರ್ತವೆ. ಇನ್ನೊಂದು ಏರಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕಾಪಿರೈಟ್ ಅಂತ. ಕಾಪಿರೈಟ್ ಅಲ್ಲಿ ನಾವು ನೋಡಿದಾಗೆ ನಾವೆಲ್, ಪೋಯಮ್, ಪ್ಲೇಸ್, ಫಿಲ್ಮ್ಸ್, ಮ್ಯೂಸಿಕಲ್, ಆರ್ಟಿಸ್ಟಿಕ್, ಡ್ರಾಯಿಂಗ್ಸ್, ಫೋಟೋಗ್ರಾಫ್ಸ್, ಸಾಫ್ಟ್ವೇರ್, ಕಂಪ್ಯೂಟರ್, ಆಲ್ ದೀಸ್ ಥಿಂಗ್ಸ್ ಫಾಲ್ ಅಂಡರ್ ದಿಸ್. ಅದರಲ್ಲಿ ಪರ್ಫಾರ್ಮೆನ್ಸ್ ಇರ್ಬೋದು, ನೈಬರ್ಹುಡ್ ರೈಟ್ಸ್, ಆ ಥರ ತುಂಬಾ ವಿಧಗಳಿದ್ದಾವೆ. ಸೊ ಕಾಪಿರೈಟ್ ಅಲ್ಲಿ ಈಗ ಇರ್ತಕ್ಕಂಥ ಕಾನೂನಲ್ಲಿ ನಾವು ಎಸ್ಪೆಷಲಿ ದಿ ಟೆಕ್ನಾಲಜಿ front, software industry is concerned, they are morely depending on this copyright law than patent law, because patent law directly do not protect computer programming. It can protect only if a computer program is giving some technical effect to the hardware, then it comes under patent law. But copyright ಅಲ್ಲಿ registration ಮಾಡಿಸಿದ್ರೆ, registration is not compulsory, but ಮಾಡಿಸಿದ್ರೆ it has its own benefits. ಅದನ್ನ ನೋಡೋಣ. These are the important laws, I can say. Now, Trade and Merchandise Act is not there. Now it is, we have a Trademark Act anta ide, Copyright Act anta ide, Patent. ನಾನು ಏನು ಹೇಳಿದ್ನಲ್ಲ ಪ್ರೀವಿಯಸ್ ಸ್ಲೈಡ್ ನಲ್ಲಿ, ಅದಕ್ಕೆಲ್ಲ ಒಂದೊಂದು ಸಪರೇಟ್ ಲಾಸ್ ಇದೆ. ಸೊ ಇದ್ರ ಜೊತೆಗೆ ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪಾಲಿಸಿ ಏನಿದೆ, ನಾವು ದಟ್ ಪ್ರೊವೈಡ್ಸ್ ವೇರಿಯಸ್ ಸ್ಕೀಮ್ಸ್ ಅಂಡ್ ಆಲ್ಸೋ ರೋಡ್ ಮ್ಯಾಪ್ for intellectual property rights in India. Now, any person who wants to get some more information, he can always access. There are people under this particular policy provided by the government of India, can approach them and always get benefits on free of cost. Now, when we look at the legal mechanisms of intellectual property law, anta bandaga, adu ಹಲೋ, ಒಂದು ನಿಮಿಷ, ಅದು ರೀಕನೆಕ್ಟ್ ಆಗ್ತದೆ. ಅದು ಯಾಕೆ ಮಿಡ್ಲಲ್ಲಿ ಡಿಸ್ಕನೆಕ್ಟ್ ಆಯ್ತಪ್ಪ. ಒಂದು ನಿಮಿಷ, ನೀವು ರೀಕನೆಕ್ಟ್ ಆಗಿ. ನೀವು ಕಂಟಿನ್ಯೂ ಮಾಡಿ ಅಂತೆ. ಅದು ಯಾಕೆ ಒಂದ್ಸಲ ಇದಾಯ್ತು, ಡಿಸ್ಕನೆಕ್ಟ್ ಆಯ್ತು. ಕೇಳ್ತಾ ಇದೆಯಾ? ಹಲೋ ರಾಘವೇಂದ್ರ ಅವರೇ, ಕೇಳ್ತಾ ಇದೆಯಾ ಇವಾಗ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ ಸರ್. ರಾಘವೇಂದ್ರ ಅವ್ರದ್ದು ಕೇಳ್ತಾ ಇದೆಯಾ? ಹೌದೌದು. ಓಕೆ, ಕಂಟಿನ್ಯೂ ಮಾಡಿ ಸರ್. ಕಂಟಿನ್ಯೂ ಮಾಡಲಾ? ಹಾ, ಮಾಡಿ ಮಾಡಿ ಮಾಡಿ. Okay, I think there's some technical snag.
Now, what is this intellectual property ಅಂತ ನಾವು ತಿಳ್ಕೋಬೇಕು ಫಸ್ಟ್. ಅದರಲ್ಲಿ there are few very important elements which makes a person to responsible for creation of intellectual property. Adu sweat of mind, labor, skill and judgment. Not everybody is born genius, but of course there are people who have the tendency to use their mental element and come out with an innovative technology which is useful to the world across. Now, there are many definitions as such. The entire segment of intellectual property, when we speak about from the perspective of international perspectives, we have an organization called World Intellectual Property Organization. Now, they have also provided a particular definition to intellectual property. But this WIPO, anta naven heltivi, adu it is governing across the globe, providing membership to various countries, and whatever intellectual property that we create and get it registered, along with WIPO and various other organizations at international arena with a lot of international conventions or treaties, an individual sitting in India can get his product and services extending across the globe wherever he wants to business. Atara ಒಂದು ಪರಿಸ್ಥಿತಿಯನ್ನು ಈ ಒಂದು WIPO organization provide ಮಾಡ್ತಾರೆ. ಸೊ ಇಂಡಿಯಾ, ಭಾರತ, ನಮ್ಮ ಕಂಟ್ರಿಯಲ್ಲಿ ಯಾವ ರೀತಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಪ್ರೊಟೆಕ್ಷನ್ ಮಾಡ್ಕೋತಾ ಇದ್ದೀವಿ ಅನ್ನೋದಕ್ಕೆ ಎ ಪರ್ಸನ್ ಮಸ್ಟ್ ಹ್ಯಾವ್ ಸಮ್ ಬೇಸಿಕ್ ನಾಲೆಜ್ ಆಫ್ ದ ಲೀಗಲ್ ಸಿಸ್ಟಮ್. ನಮ್ಮ ಒಂದು ಲೀಗಲ್ ಸಿಸ್ಟಮ್ ಏನಿದೆ, ಆ ಲೀಗಲ್ ಸಿಸ್ಟಮ್ ಕಾಮನ್ ಲಾ ಅಂತ ಅನ್ನಿಸ್ಕೊಳ್ತಾರೆ. ಕಾಮನ್ ಲಾ ಪರಿವಿಧಿಗೆ ಬರುತ್ತೆ. ಸೊ ಅದರಲ್ಲಿ we follow something called as adversarial legal system, then inquisitorial, like China, Japan, they all, France, they all follow different kind of system. But India, we have an adversarial, wherein both the persons, in case of litigation, will get equal opportunity to put forth their case effectively by using all the infrastructure and resources. Now, atara bandaga ಪ್ರೊಟೆಕ್ಷನ್ ಅಂತ ಏನಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಸೊ ವಿ ಹ್ಯಾವ್ ಹಲೋ ನೆಟ್ವರ್ಕ್ ಫ್ಲಕ್ಚುಯೇಷನ್ ತುಂಬಾ ಇದೆ. ಓಕೆ ಕಂಟಿನ್ಯೂ ಮಾಡಿ ಸರ್. ನೋಡೋಣ. ಐ ಥಿಂಕ್ ಐ ಹ್ಯಾವ್ ರಿಮೂವ್ಡ್ ಮೈ ಮೈಕ್ರೋಫೋನ್ ಪ್ರಾಪರ್ಲಿ. ಓಕೆ, ಈಗ ಕೇಳ್ತಾ ಇದೆಯಲ್ಲ? ಹಾಯ್, ಕೇಳ್ತಾ ಇದೆ. So there are basically few important aspects that a common man should know. ಅದರಲ್ಲಿ ರಿಜಿಸ್ಟ್ರೇಷನ್ ಅಂತ ಆಗ್ಬೋದು, ಅಥವಾ ಏನು ಪ್ರಾಪರ್ಟಿ ಅಂತಂದ್ರೆ ಏನು, ರೈಟ್ಸ್ ಅಂತಂದ್ರೆ ಏನು, these are all some very basic elements. ಪ್ರಾಪರ್ಟಿ ಅನ್ನೋದನ್ನ ಯಾವುದೇ ಕಾನೂನು ವ್ಯಾಖ್ಯಾನ ಮಾಡಿಲ್ಲ. ಆದ್ರೆ ಯೂನಿವರ್ಸಲ್ ಡೆಫಿನೇಷನ್ ಆಫ್ ಪ್ರಾಪರ್ಟಿ ಅಂತ ನಾವು ಕಂಡುಕೊಂಡಾಗ ಅದರಲ್ಲಿ ಇಟ್ಸ್ ಎ ಬಂಡಲ್ ಆಫ್ ರೈಟ್ಸ್ ಫ್ಲೋಯಿಂಗ್ ಫ್ರಮ್ ಓನರ್ಶಿಪ್ ಅಂಡ್ ಪೊಸೆಷನ್ ಅಂತ ನಾವು ತಿಳ್ಕೋಬಹುದು. ಸೊ ಅದೇ ರೀತಿ ಯಾವುದೇ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ನಾವು ತಗೊಂಡ್ರು ಕೂಡ it's a bundle of rights. It has so many rights. When we unfold the rights, we get to know so many aspects into it. Then now ಯಾವ ಒಂದು ಇಮ್ಮೂವಬಲ್ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೋತೀವಲ್ವಾ, ಅದನ್ನ ಏನೇನೋ ಮಾಡ್ಬೋದು ನಾವು. ಅದೇ ರೀತಿ ಈ ಒಂದು ಪ್ರಾಪರ್ಟಿ ಕೂಡ we can do, like we can gift it, we can sell it, we can assign it, we can rent it, we can do lot, we can even write a will. ಆ ವಿಲ್ ನಲ್ಲಿ ನಾವು ಗುಡ್ ವಿಲ್ ಅಂತಾನು ಬೇರೆ ಇದೆ, ಮತ್ತೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅಂತ ಎಲ್ಲಾನು ಮಾರ್ಬೋದು, ಅಥವಾ ನಾವು ಬರೀ ಬ್ರ್ಯಾಂಡ್ ಅನ್ನು ಮಾತ್ರ ಮಾರ್ಬೋದು. ಈ ರೀತಿ ಒಂದು ವಿವಿಧತೆ ಇದರಲ್ಲಿ ಉಂಟು. ಅದೇ ರೀತಿ ರಿಜಿಸ್ಟ್ರೇಷನ್ ಅಂತ ಬಂದಾಗ ನಾವು ಗಮನಿಸಬೇಕಾದ ಒಂದು ವಿಷಯ ಏನು ಅಂತಂದ್ರೆ, ಇಂಡಿಯಾ ಬೀಯಿಂಗ್ ಎ ಕಾಮನ್ ಲಾ ಕಂಟ್ರಿ, ದೇರ್ ಆರ್ ಸರ್ಟೇನ್ ಆಸ್ಪೆಕ್ಟ್ಸ್ ಲೈಕ್ ಟ್ರೇಡ್ ಮಾರ್ಕ್ ಅಂಡ್ ಕಾಪಿರೈಟ್. Registration is not compulsory. The moment you put a name or a word, a logo, brand,
to your goods or services, it gets legal protection. Only point is, or even copyright anta ankondaru kuda, the moment you create something novel, you get a protection. ಆದರೆ ಯಾರಾದರೂ ಅದನ್ನ ಡಿಸ್ಪ್ಯೂಟ್ ಮಾಡಿದ್ರೆ, ದೆನ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಯಾರು ಅದನ್ನ ಫಸ್ಟ್ ಯೂಸ್ ಮಾಡಿದ್ದು, ಮತ್ತೆ ಅದರಲ್ಲಿ ನಿಮ್ಮ ಮಾರ್ಕಿಗೂ ಅವರ ಮಾರ್ಕಿಗೂ ಅಥವಾ ನಿಮ್ಮ ಲಿಟ್ರೇಚರ್ಗೂ ಅವರ ಲಿಟ್ರೇಚರ್ಗೂ ಏನೇನು ವ್ಯತ್ಯಾಸ ಇದೆ, ವೆದರ್ ದೇರ್ ಈಸ್ ಅ ರಿಯಲ್ violation of law or breach of law or breach of or something called as infringement or passing off. These are all legal words that we use in law. ಆಮೇಲೆ ಈ ಟ್ರೇಡ್ ಮಾರ್ಕ್ ಮತ್ತೆ ಕಾಪಿರೈಟ್ ಅಂತ ಬಂದಾಗ ಅದರಲ್ಲಿ ಏನೇನು ಬರುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ತಾವು ಒಂದು ಗಮನ ಹರಿಸಬೇಕಾದಂತ ವಿಷಯ ಏನು, ಪ್ಲೇಸ್ ಆಫ್ ಫೈಲಿಂಗ್ ಕೇಸ್. ನೀವು ಎಲ್ಲೆಂದ್ರಲ್ಲಿ ಕೇಸ್ ಫೈಲ್ ಮಾಡ್ಲಿಕ್ಕೆ ಬರಲ್ಲ. ನೀವು ಎಲ್ಲಿ ಬಿಸ್ನೆಸ್ ಇದೆಯೋ ಅಲ್ಲೇ ನೀವು ಕೇಸ್ ಹಾಕ್ಬೋದು, ಯಾರ ಮೇಲೆ ಆಗಿರ್ಲಿ. ವೈಲೇಷನ್ ಎಲ್ಲಿ ಆದ್ರೂ ಆಗಿರ್ಬೋದು, ಆದ್ರೆ ನೀವು ಎಲ್ಲಿದ್ರೋ ಅಲ್ಲೇ ಕೇಸ್ ಹಾಕ್ಬೋದು. ವೈಲೇಷನ್ ಎಲ್ಲಿ ಆಗಿದೆ ಅಲ್ಲಿ ನಿಮ್ಮ ಬಿಸ್ನೆಸ್ ಪ್ಲೇಸ್ ಇಲ್ಲ ಅಂತಂದ್ರೆ ನೀವು ಅಕಸ್ಮಾತ್ ಅಲ್ಲಿ ಕೇಸ್ ಹಾಕಿದ್ರೆ ಆ ಕೇಸು ಊರ್ಜಿತ ಆಗೋದಿಲ್ಲ. ಇದು ಒಂದು ಗಮನಿಸಬೇಕಾದಂತ ವಿಷಯ. ಅದರಲ್ಲಿ 2 ಸೆಕ್ಷನ್ಸ್ ಇದೆ, ತಾವು ನೋಡ್ಬೋದು. ಈ ಎಲ್ಲಾ ವಿಧವಾದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಬೇಸಿಕ್ ಡಿಫ್ರೆನ್ಸಸ್ ಏನು, ಇದು ನಮ್ಗೆ ಎಲ್ರಿಗೂ ಆಗಿರ್ಬೋದು ಅಥವಾ ಕಾಮನ್ ಮ್ಯಾನ್ ಆಗಿರ್ಬೋದು ತುಂಬಾ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನೀವು ಇದನ್ನ ನೋಡಿದಾಗ ಇದರಲ್ಲಿ 2 ಕ್ಯಾಮ್ರಾ ಇದೆ. ಸೊ ಈ ಕ್ಯಾಮ್ರಾ ಅಲ್ಲಿ ಈ ಟೆಕ್ನಾಲಜಿ ಏನಿದೆ ಅಂದ್ರೆ ಹಾರ್ಡ್ವೇರ್ ಏನಿದೆ, ದಟ್ ಈಸ್ ಪ್ರೊಟೆಕ್ಟೆಡ್ ಬೈ ಪ್ಯಾಟೆಂಟ್. ಈ ಫಂಕ್ಷನಲ್ ಆಸ್ಪೆಕ್ಟ್ಸ್ ಏನಿದೆ ವಿಚ್ ಮೇಕ್ಸ್ ದಿ ಹಾರ್ಡ್ವೇರ್ ಟು ಫಂಕ್ಷನ್, ದಿ ಕ್ಯಾಮ್ರಾ ಟು ಫಂಕ್ಷನ್, ದ ಹೋಲ್ ಕ್ಯಾಮ್ರಾ ಆಸ್ ಸಚ್ including the technology involved in it is protected by patent, wherein the technology has its own visual views, 3 dimensions, 4 dimensions. ಆ ಒಂದು ಡಿಸೈನ್ ಏನಿದೆ ಆ ಡಿಸೈನ್ ಅನ್ನ ನಾವು ಡಿಸೈನ್ ಲಾ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತೀವಿ. ಮತ್ತೆ ಈ ಒಂದು ಕ್ಯಾಮ್ರಾಗೆ ಇರ್ತಕ್ಕಂಥ ನೇಮ್ ಏನಿದೆ, ಉದಾಹರಣೆ ಲೈಕ್ ಕೆನಾನ್, ಅದನ್ನ ನಾವು ಟ್ರೇಡ್ ಮಾರ್ಕ್, ಅದು ಬ್ರ್ಯಾಂಡ್ ಅಂತ ಅನ್ಸ್ಕೊಳುತ್ತೆ, ಅದನ್ನ ನಾವು ಟ್ರೇಡ್ ಮಾರ್ಕ್ ಅಲ್ಲಿ ಮಾಡ್ತೀವಿ. ಮತ್ತೆ ಈ ಒಂದು ಟೆಕ್ನಾಲಜಿನ ತಯಾರಿಸ್ಲಿಕ್ಕೆ ನಾವೇನು ಪ್ರೋಗ್ರಾಮ್ಸ್ ಬರ್ದಿರ್ತೇವೆ, ಫ್ಲೋ ಚಾರ್ಟ್ಸ್ ಮಾಡ್ತೇವೆ, ಯಾವ ರೀತಿ ನಾವು ಟೆಕ್ನಾಲಜಿ ಮಾಡ್ಬೇಕು ಅನ್ನೋದು ಏನು ನಾವು ಲಿಟ್ರೇಚರ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಒಂದು ಲಿಟ್ರೇಚರು, ಪ್ರೋಗ್ರಾಮ್ಸ್, ಚಾರ್ಟ್ಸ್, ಎವ್ರಿಥಿಂಗ್ ವಿಚ್ ಈಸ್ ಮೋರ್ ದೆನ್ 1 word, like 1 sentence, that falls under copyright segment. So ಇದು differences between the prevailing intellectual property laws and the concepts. ಆದ್ರೆ ನಾವು ಪ್ಯಾಟೆಂಟ್ ಅಂದ್ರೆ ಏನು ಅಂತ ನೋಡೋಣ. ಸೊ ಪ್ಯಾಟೆಂಟ್ ಅಲ್ಲಿ ನಾನು ಹೇಳಿದಾಗೆ ಇಟ್ಸ್ ಎ ಲಿಮಿಟೆಡ್ ಮಾನೋಪಲಿ ರೈಟ್ ಗ್ರಾಂಟೆಡ್ ಬೈ ದಿ ಗವರ್ಮೆಂಟ್. ಒಂದು 20 ವರ್ಷದವರೆಗೆ ಒಂದ್ಸಲ ನೀವು ಪ್ಯಾಟೆಂಟ್ ಅಂದ್ರೆ ಏನಾದ್ರೂ ಒಂದು ಇನೋವೇಷನ್, ಒಂದು ಟೆಕ್ನಾಲಜಿನ, ಒಂದು ಹಾರ್ಡ್ವೇರ್ ನೀವು ಕಂಡಿಡಿದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಹಾರ್ಡ್ವೇರ್, ಇಟ್ ಕ್ಯಾನ್ ಬಿ ಎನಿಥಿಂಗ್. Now there is a very important classical case study that every law student reads is Diamond versus Chakrabarti anta. Now adralli enagide antandre the living organisms, whether that should be patented or not anno ಒಂದು question US Supreme Court ಮುಂದೆ ಬಂತು. adralli any patent law ನಾವು ನೋಡಿದಾಗ living creatures are not patented because it's a matter of creation by the nature. But Supreme Court of United States said, laid down a mantra called anything and everything under the sun is patentable. The only distinguishing point that the Supreme Court said is if human can create something including bacteria, now that is eligible for patent. Anta ಒಂದು principle na ಆ case ನಲ್ಲಿ it was laid down. ಸೊ ಆದ್ರಿಂದ ನಾವು ಪ್ಯಾಟೆಂಟ್ ಅಂತ ನೋಡಿದಾಗ ಇಟ್ ಕ್ಯಾನ್ ಬಿ ಎನಿಥಿಂಗ್. ವಾಟ್ ಈಸ್ ನಾಟ್ ಪ್ಯಾಟೆಂಟಬಲ್ ಅನ್ನೋದನ್ನ ಕಾನೂನು ಹೇಳುತ್ತೆ. ದಟ್ ವಿಚ್ ಈಸ್ ಅಗೇನ್ಸ್ಟ್ ಟು ನೇಚರ್, ದಟ್ ವಿಚ್ ಈಸ್ ಇಲ್ಲೀಗಲ್, ಆ ಥರದ್ದೆಲ್ಲ ಕೆಲವೊಂದೆಲ್ಲ ಪೇಟೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಎನಿಥಿಂಗ್ ವಿಚ್ ಈಸ್ ಲೀಗಲ್ ಅಂಡ್ ವಿಚ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಯೂಸ್ಡ್ ಲೀಗಲಿ ಅಂಡ್ ಇಟ್ ಈಸ್ ನ್ಯೂ, ದೇರ್ ಇಸ್ ಅ ಟೆಸ್ಟ್ ಕಾಲ್ಡ್ NUN, ನನ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. ಇಟ್ ಮೀನ್ಸ್ ನ್ಯೂ, utility and non-obviousness. Andre something which is new in the market, nobody would have used it,
ಅಥವಾ if somebody has used it, then you would have discovered some new features which is not used by anybody or invented by anybody. ಮತ್ತೆ ಅದು ಮಾರ್ಕೆಟ್ಗೆ ಯೂಸ್ಫುಲ್ ಆಗಿದೆ, ಅದರಿಂದ ಕಮರ್ಷಿಯಲ್ ಬಿ ಪಾಸಿಬಲ್. ಮತ್ತೆ ಅದನ್ನ ಯಾರಂದ್ರೆ ಅವರು ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ವಿಧಾನ ಅದರಲ್ಲಿ ಇರ್ಬೋದು. These are all very important aspects. So we call it as an end-to-end test. Idu the case law which I just quoted. Ninge kottene idana PPT na so that you can go through in detail. The next important element that we will discuss is copyright. Now, what is worth copying is worth protection. ನೀವೇನು ಯಾವ್ದಾದ್ರು ಒಂದು ವಿಷಯನ ತಗೊಂಡು ನೀವದನ್ನ ಡೆವಲಪ್ ಮಾಡೋದು ಒಂದು ವಿಧಾನ, ನೀವೇ ಸ್ವಂತಹ ತಮ್ಮ ಬುದ್ಧಿ ಶಕ್ತಿಯಿಂದ ಕ್ರಿಯೇಟ್ ಮಾಡ್ತಕ್ಕಂಥ ಲಿಟ್ರೇಚರ್ is another important aspect. Now, if you copy from somebody, then court will decide whether it is a substantial copying or not. If it is a substantial copying, then they will try to bifurcate and see how much element that you have copied. And adana remove madidre, if there remains nothing, then it is an infringement of answer. So now ಯಾವುದೇ ಒಂದು ವಸ್ತುಸ್ಥಿತಿನ ನಾವು ಅದನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಅಫ್ಕೋರ್ಸ್ knowledge growth is possible only if knowledge is available to everybody. But ಈಗೇನಾಗಿದೆ ಕಾಪಿರೈಟ್ ನಲ್ಲಿ ತುಂಬಾ 2012 ಅಮೆಂಡ್ಮೆಂಟ್ ಬಂದಾಗಿನಿಂದ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಅದು ಏನಂತಂದ್ರೆ ಈ ಟೆಕ್ನಾಲಜಿ ಲಾಕ್ಸ್ ಅಂತ ಬಂದಿದೆ. Okay, that is called circumventing provisions, anti-circumventing provisions. ಅದರಲ್ಲಿ ಕೆಲವೊಂದು ನ್ಯೂನತೆಗಳಿದೆ. Anyhow, that we will see in a different class. That's a part of cyber law as well. ಇದರಲ್ಲಿ ಕಾಪಿರೈಟ್ ಅಲ್ಲಿ ಏನ್ ಪ್ರೊಟೆಕ್ಷನ್ ಬರುತ್ತೆ, ಏನ್ ಬರೋದಿಲ್ಲ ಅನ್ನೋದಕ್ಕೆ there is a small test called idea expression debate ಅಂತ ನಾವು ಹೇಳ್ತೇವೆ. ಅಂದ್ರೆ only what you have expressed in terms of literature or any performance which is recorded. ಅಂದ್ರೆ ಅದಕ್ಕೊಂದು ಫಿಸಿಕಲ್ ಫಾರ್ಮ್ ಇರಬೇಕು. ನೀವು ಮನಸ್ಸಿನಲ್ಲಿ ಏನೋ ತಿಳ್ಕೊಂಡ್ರೆ ಅದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಬರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಒಂದು ಸ್ಟೋರಿನ ನಾನು ಸತೀಶ್ ಅವ್ರಿಗೆ ಹೇಳ್ತೇನೆ, ಈ ರೀತಿ ಇದೆ ಸರ್, ಇದ್ರ ಬಗ್ಗೆ ಒಂದು ಮೂವಿ ಮಾಡೋಣ ಅಂತ. ಸತೀಶ್ ಅವರು ನನ್ನ ಸ್ಟೋರಿನ ಕಂಪ್ಲೀಟ್ ಆಗಿ ಕೇಳ್ಕೊಂಡು ಒಂದು ಮೂವಿ ಮಾಡ್ಬಿಡ್ತಾರೆ, ನನಗೇನು ಬೆನಿಫಿಟ್ ಕೊಡೋದಿಲ್ಲ. ಕ್ಯಾನ್ ಐ ಸ್ಯೂ ಸತೀಶ್ is the important question that arises for consideration. Law says no. ನಾನು ಏನು ನನ್ನ ಒಂದು ಅನಿಸಿಕೆ ಇತ್ತು, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆನ ಅದನ್ನ ಹೇಳಿದ್ದೀನಿ, ಅದು ಪ್ರೊಟೆಕ್ಷನ್ಗೆ ಅರ್ಹ ಅಲ್ಲ. ಯಾಕಂದ್ರೆ ಅದಕ್ಕೆ ಯಾವುದೇ ಒಂದು ಫಿಸಿಕಲ್ ಫಾರ್ಮ್ ಇಲ್ಲ. ನೀವು ಕೇಳ್ಬೋದು, ಯಾಕೆ ನಮ್ಮ ಐಡಿಯಾನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ದ ಫಾದರ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಒನ್ ಆಫ್ ದ ಫಾದರ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಥಾಮಸ್ ಜೆಫರ್ಸನ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ideas are like, once I say something unto you, it reaches to your ears permanently. Even if I want it, I cannot take it back. Therefore, there is no point in protecting such ideas. Therefore, if you want to protect your ideas, give it a physical form. ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಬರೀರಿ. ಪ್ರೂವ್ ಮಾಡೋದು ಹೇಗೆ? ನಾನೇ ಇದನ್ನ ಬರೆದಿದ್ದು. There is a concept called poor man's copyright. ಏನದು ಪೂರ್ ಮ್ಯಾನ್ಸ್ ಕಾಪಿರೈಟ್ ಅಂತಂದ್ರೆ, ನಾನೊಂದು ಸ್ಟೋರಿ ಬರೀತೇನೆ, ನಾ ಅದು ರಿಜಿಸ್ಟರ್ ಮಾಡಿಲ್ಲ, ನಾಳೆ ದಿನ ಆ ಸ್ಟೋರಿ ಇನ್ನೊಬ್ರು ಯಾರೋ ಬರೆದಿರ್ಬೋದು ಅಂತ ಇಟ್ಕೊಳ್ಳಿ. ಹಾಗೆ ನನ್ನ ಒಂದು ಹಕ್ಕನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬಹುದು. ಈ ಪೂರ್ ಮ್ಯಾನ್ಸ್ ಕಾಪಿರೈಟ್ ಅನ್ನೋದೇನಿದೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನೀವು ಅದು ಏನ್ ಬರೀತಿರಲ್ವಾ, ಅದನ್ನ ಬರೆದು ಒಂದು ಲಕೋಟೆ ಒಳಗೆ ಹಾಕಿ ಅದನ್ನ ನೀವು ಪೋಸ್ಟ್ ಮಾಡಿ. ಯಾರಿಗೆ? ನಿಮಗೆ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡಿಗೆ ಮಾಡಿ. ಅದೇನಾಗುತ್ತೆ, ಆ ಪೋಸ್ಟ್ ಹೋಗಿ ನಿಮ್ಮ ಅಡ್ರೆಸ್ಗೆ ವಾಪಸ್ ಬರುತ್ತೆ. ಸೊ ಪೋಸ್ಟಲ್ ಲಾ ವಿಲ್ ಅಪ್ಲೈ ಫಾರ್ ಹ್ಯಾವಿಂಗ್ ಪೋಸ್ಟೆಡ್ ಅ ಪರ್ಟಿಕ್ಯುಲರ್ ಪೋಸ್ಟ್. ಅದ್ರಲ್ಲಿ ಏನಿರುತ್ತೆ, ಆ ಪೋಸ್ಟ್ ನೀವು ಓಪನ್ ಮಾಡಬೇಡಿ, ಕೀಪ್ ಇಟ್ ಫಾರ್ ಎವರ್. ಸೊ ನಾಳೆ ದಿನ ಕೋರ್ಟ್ ಪ್ರಾಬ್ಲಮ್ ಆದಾಗ, ಅಥವಾ ಸಂಬಡಿ ಎಲ್ಸ್ ಸೇ ದಟ್ ದಿಸ್ ಇಸ್ ಮೈ ವರ್ಕ್, ದೆನ್ ಯು ಕ್ಯಾನ್ ಓಪನ್ ದಿಸ್ ಕವರ್ ಇನ್ ದಿ ಕೋರ್ಟ್ ಆಫ್ ಲಾ to say that it is stamped by the postal department on particular day. That means on that particular day my work was in existence. ಈ ರೀತಿಯಾಗಿ ತಾವು ಸರ್ಟನ್ ಎಲಿಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡಬಹುದು. ಮತ್ತೆ ಐಡಿಯಾ ಅನ್ನೋದೇನಿದೆ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೀವು ತಗೊಳ್ಳಿ, ಸೇ ಫಾರ್ ಎಕ್ಸಾಂಪಲ್, ಬಾಯ್ ಮೀಟ್ಸ್ ಗರ್ಲ್
ದೇ ಫಾಲ್ ಇನ್ ಲವ್. ಇದನ್ನ ನಾವೇನಾದ್ರೂ ಮೊನೋಪಲಿ ಕೊಟ್ರೆ, ಅಂದ್ರೆ ರಿಜಿಸ್ಟರ್ ಮಾಡಿ ಇದು ನಂದೇ ಅಂತ ಹೇಳಿದ್ರೆ ಏನಾಗುತ್ತೆ, ಎಂಟೈರ್ ಮೂವಿ ಇಂಡಸ್ಟ್ರಿ ವಿಲ್ ಕೊಲ್ಯಾಪ್ಸ್, ಬಿಕಾಸ್ ಇನ್ ಎವ್ರಿ ಮೂವಿ ದಿಸ್ ಇಸ್ ದಿ ಐಡಿಯಾ. ಎಸ್ ಆರ್ ನೋ? ಸೊ ಆದ್ರಿಂದ ಕೆಲವೊಂದು ಐಡಿಯಾಸ್ ನ ಪ್ರೊಟೆಕ್ಷನ್ ಕೊಡುತ್ತೆ. ದೇರ್ ಇಸ್ ಅ ಬೇಸಿಕ್ ಫಿಲಾಸಫಿ ಬಿಹೈಂಡ್ ದಿಸ್. ನಾವು ಕಾಪಿರೈಟ್ ಅಂತ ಬಂದಾಗ ದೇರ್ ಆರ್ ವೇರಿಯಸ್ ಆಸ್ಪೆಕ್ಟ್ಸ್ that are provided in the copyright law. ಏನು ಅಂತಂದ್ರೆ ಲಿಟರರಿ ವರ್ಕ್, ನಾವೆಲ್ಸ್, ಡೈರೀಸ್, ಪೋಯಮ್ಸ್, ಮ್ಯೂಸಿಕಲ್ ವರ್ಕ್ಸ್, ಮತ್ತೆ ಕೊರಿಯೋಗ್ರಫಿ, ಆರ್ಟಿಸ್ಟಿಕ್ ವರ್ಕ್, ಆರ್ಕಿಟೆಕ್ಚರಲ್ ವರ್ಕ್ಸ್, ಫಿಗರೇಟಿವ್, ಸಿನಿಮಾಟೋಗ್ರಫಿ, photography, and programs like computer program, etc. Now ಇದೆಲ್ಲದಕ್ಕೂ ಕಾಪಿರೈಟ್ ಲಾ ಅಲ್ಲಿ ಉತ್ತರ ಇದೆ. ಮತ್ತೆ ಇದಕ್ಕೆಲ್ಲದಕ್ಕೂ there are protection, inbuilt protection provided by the copyright. C in the circle is what the particular aspect that we use. ಇವೇನೇ ಬರೋದ್ರೂ ಕೂಡ ಈ ಒಂದು ಲೋಗೋನ ಅಲ್ಲಿ ಹಾಕ್ಬೋದು. ಸಿ ಅಂತಂದ್ರೆ ಕಾಪಿ, ಓ ಅಂತಂದ್ರೆ ಅಂದ್ರೆ ಸರ್ಕಲ್ ಇದೆಲ್ಲ, ಆ ಸರ್ಕಲ್ ನ ನಾವು ಓ ಅಂತ ಕರಿತೀವಿ, ಅಂದ್ರೆ ಒರಿಜಿನಲ್. So not everything is protected even in copyright law. Only original expressions, at least to a great extent it is original. It should be original. Even if you have copied, compiled something, like there are two aspects as I told you. Sweat of mind, that is your bhautika asti. But sweat of eyebrow. Sweat of eyebrow is also a very important element. Say for example, namdu telephone dictionary ಅಂತ ತಿಳ್ಕೊಳ್ಳಿ. ಟೆಲಿಫೋನ್ ಡಿಕ್ಷನರಿ ಏನಿರುತ್ತೆ, ಬರೀ ಅಡ್ರೆಸ್, ಫೋನ್ ನಂಬರ್ ಇರುತ್ತೆ. ಆದ್ರೆ ಅದು ವೆದರ್ ಎ ಪರ್ಸನ್ ಇಸ್ ಎಂಟೈಟಲ್ಡ್ ಫಾರ್ ಕಾಪಿರೈಟ್ ಫಾರ್ ದಿ ಯೆಲ್ಲೋ ಪೇಜಸ್ ಇರ್ಬೋದು, ಯಾಕಂದ್ರೆ ಅದರಲ್ಲೂ ಕೂಡ ಅವರು ಒಂದು ತಮ್ಮ ಸ್ವೆಟ್ ಆಫ್ ಐಬ್ರೋ ಏನಿದೆ ಅದನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ದೇರ್ಫೋರ್ ದಟ್ ಇಸ್ ಆಲ್ಸೋ ಎಂಟೈಟಲ್ಡ್ ಫಾರ್ ಕಾಪಿರೈಟ್. ಆದ್ರೆ ಅದನ್ನ ಯಾರಾದ್ರೂ ಕಾಪಿ ಮಾಡಿದ್ರೆ ಅಂತ ಏನು ಅಂತ ಒಂದು ಕ್ವಶನ್ ಕೂಡ ಕೋರ್ಟ್ ಹೋಯ್ತು. ಸೊ ಕೋರ್ಟ್ ತುಂಬಾ ಡೆಲಿಬ್ರೇಷನ್ಸ್ ಆಯ್ತು. ಈ ಟೆಲಿಫೋನ್ ಡೈರೆಕ್ಟರೀಸ್ಗೆ ಕಾಪಿರೈಟ್ ಬರೋದಿಲ್ಲ, ಡಿಸೈಡ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಈ ಕಾಪಿರೈಟ್ ಮಾಡ್ಬೇಕಾದ್ರೆ ದ ವೇ ಇಟ್ ಈಸ್ ಅರೇಂಜ್ಮೆಂಟ್ಸ್ ಅಂತ ಏನಿದೆ, ನಾವು ಈ ಟ್ರೇಡ್ ಮಾರ್ಕ್ ಕಾನೂನಲ್ಲಿ ಟ್ರೇಡ್ ಡ್ರೆಸ್ ಅಂತ ಕರಿತೇವೆ. ಓಕೆ, ನೀವು ಒಂದು ಹೋಟೆಲ್ಗೆ ಹೋದ್ರೆ ಮೆನುನೇನ್ ನೋಡ್ತೀರಾ, ಅದರಲ್ಲಿ ದ ವೇ ದಿ ಇನ್ಫಾರ್ಮೇಶನ್ ಫ್ಲೋಯಿಂಗ್ ದಟ್ ಟೇಕ್ಸ್ ಪ್ಲೇಸ್, ಅದನ್ನೆಲ್ಲ ಕೂಡ ನೋಡಿ ಅದರಲ್ಲಿ ಹೌದು ಒಂದು 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 ವಿಧದಲ್ಲಿ ಒಂದು ಹಂತದಲ್ಲಿ ನಾವು ನಮ್ಮ ಭೌತಿಕ ಆಸ್ತಿನ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅನ್ಕೊಂಡು ಅದನ್ನು ಕೂಡ ಪ್ರೊಟೆಕ್ಷನ್ಸ್ ಮಾಡ್ತಾರೆ. ಸೊ ಹೂ ಇಸ್ ಎಂಟೈಟಲ್ಡ್ ಫಾರ್ ಕಾಪಿರೈಟ್? Author is entitled for copyright. If there is a contract, sometimes it is governed by the contract between author and another person or employee ಆಗಿರ್ಬೋದು. ಇದೆಲ್ಲ ಕೆಲವೊಂದು complicated questions that court has to decide. Sometimes author is also defined by the copyright law, producer is defined. So it depends. A person who invests for executing a work is one aspect, and a person who invests self-producing aspect is another aspect of the matter. There is one particular section called section 52. Now 52 is very, very interesting law. That means it says about fair use. ನೀವು ಯಾವುದೇ ಒಂದು ಇನ್ನೊಬ್ಬ ವ್ಯಕ್ತಿಯ ಕಾಪಿರೈಟೆಡ್ ಮಟೀರಿಯಲ್ನ ಯೂಸ್ ಮಾಡಿದಾಗ ಅದನ್ನ ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡಲಿಲ್ಲ, ಬಟ್ ನಮ್ಮ ಪರ್ಸನಲ್ ಯೂಸ್ ಮಾಡಿದ್ವಿ. ನಾನು ಅದನ್ನ ಕಾಪಿಂಗ್ ಮಾಡ್ಕೊಂಡೆ. ಹೀಗೆ ನಾವು ಜೆರಾಕ್ಸ್ ಅಂತ ಹೇಳ್ತೇವೆ. ಜೆರಾಕ್ಸ್ ಈಸ್ ಎ ಬ್ರ್ಯಾಂಡ್ name of Xerox Corporation, Fuji Xerox Corporation. But now Xerox has become kind of verb. Hey, hogo Xerox ಮಾಡಿಸ್ಕೊಂಡು ಬಾ ಅಂತೀವಿ. ಆಕ್ಚುಲಿ ಅದು ತಪ್ಪು. ಫೋಟೋ ಕಾಪಿ ಮಾಡ್ಕೊಂಡು ಬಾ ಅಂತ ಹೇಳ್ಬೇಕು. ಜೆರಾಕ್ಸ್ ಅಂತಂದ್ರೆ ಅದು ಇನ್ನೊಬ್ರು ಬ್ರ್ಯಾಂಡ್ ವೈಲೇಷನ್ ಆಗುತ್ತೆ. ಅದು ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಟ್ಸ್ ಕಾಲ್ಡ್ ಜೆನೆರಿಸೈಡ್ ಅಂತ ನಾವು ಹೇಳ್ತೀವಿ. ಈ ಫೋಟೋ ಕಾಪಿ ಮಾಡ್ಕೊಂಡು ಬಂದಾಗ ನಾವು ನಿಮ್ಮ ಫಾರ್ ಎಕ್ಸಾಂಪಲ್ ಸತೀಶ್ ಅವರು ಒಂದು ಬುಕ್ ಬರೆದಿರ್ತಾರೆ ತುಳು ಮೇಲೆ, ಅದನ್ನ ನಾನು ತಗೊಂಡು ಎಂಟೈರ್ ಬುಕ್ ಅನ್ನ ಫೋಟೋ ಕಾಪಿ ಮಾಡ್ಕೊತೀನಿ. ನಾನು ಫೋಟೋ ಕಾಪಿ ಮಾಡ್ಕೊಂಡ್ರೆ ಇನ್ನೊಬ್ರ ಹತ್ರ ಬುಕ್ ಬಾರೋ ಮಾಡಿ ಫೋಟೋ ಕಾಪಿ ಮಾಡ್ಕೊಂಡಾಗ ಏನಾಗುತ್ತೆ, ಸತೀಶ್ ಅವ್ರಿಗೆ ಆ ಬುಕ್ಕಿನ ಬೆಲೆ ಸಿಗೋದಿಲ್ಲ, ದುಡ್ಡು ಸಿಗೋದಿಲ್ಲ. ಇದರಿಂದ ಏನಾಗುತ್ತೆ, ಅವ್ರಿಗೆ ಲಾಸ್ ಆಗುತ್ತೆ. ಕ್ಯಾನ್ ಸತೀಶ್ sue me in such circumstances is the important aspect. He can sue me provided if I have made a commercial utilization of that xeroxing that particular book. If
I have taken that book for some examination purpose, or for discussion with the students, or for teaching purpose. ಅಥವಾ ನಮ್ಮ ಸ್ಟೂಡೆಂಟ್ ಹೋಗಿ ಬುಕ್ ಅನ್ನು ಜೆರಾಕ್ಸ್ ಮಾಡ್ಕೊಂಡು ಅವರು ಓದ್ಕೊಂಡು ಕಲ್ತ್ಕೊಳ್ಳೋಕೆ ತಗೊಂಡಿದ್ದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಅದು ಇನ್ಫ್ರಿಂಜ್ಮೆಂಟ್ ಅಂತ ಅನ್ನಿಸ್ಕೊಳ್ಳಲ್ಲ, ಯಾಕಂದ್ರೆ ಅದು ಫೇರ್ ಯೂಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಈ ರೀತಿ ನಾವು ನೀವು ಬರ್ದಿರ್ತಕ್ಕಂಥ ಒಂದು ಕೃತಿ, ಅದಕ್ಕೆ ನಾನು ಕಮೆಂಟ್ಸ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ತಗೊಂಡಿರ್ಬೋದು, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡ್ಬೋದು, ಅಥವಾ ಪ್ಯಾರಡಿ ಮಾಡ್ಬೋದು, ಅದನ್ನ ಹಂಗಿಸೋದು ಮಾಡ್ಬೋದು. ಈ ರೀತಿ ಎಲ್ಲ ಮಾಡೋದು ಕೂಡ ಒಂದು ಫೇರ್ ಯೂಸ್ ವಿಧಾನದಲ್ಲಿ ಬರುತ್ತೆ. ಆದ್ರೆ ನಾನು ಯಾವುದೇ ಒಂದು ಕಾರಣಕ್ಕೆ ಡಿಫಮೇಷನ್ ಮಾಡಬಾರ್ದು, ಅದು ಬರೋದಿಲ್ಲ. ಸೊ ಅದು ಕೆಲವೊಂದು ಮಾರಲ್ ರೈಟ್ಸ್ ಅಂತ ಆಥರ್ಗೆ ಕೊಟ್ಟಿರ್ತಾರೆ. ಮತ್ತೆ ಆಥರ್ ವಿಲ್ ಹ್ಯಾವ್ ಎ ರೈಟ್ ಟು ರೀಪ್ರೊಡ್ಯೂಸ್, ಆರ್ ಅಂದ್ರೆ ಅದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಅದನ್ನ ಸೇಲ್ ಮಾಡ್ಬೋದು, ಲೈಸೆನ್ಸ್ ಮಾಡ್ಬೋದು, ಎಕ್ಸ್ಕ್ಲೂಸಿವ್, ನಾನ್ ಎಕ್ಸ್ಕ್ಲೂಸಿವ್, ಅಥವಾ ಅಡಾಪ್ಟೇಷನ್ ಮಾಡ್ಬೋದು, ಟ್ರಾನ್ಸ್ಲೇಷನ್ ಮಾಡ್ಬೋದು, ಈ ರೀತಿ ಒಂದು ಮೂವಿ ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಇದೆಲ್ಲ ಒಂದು ಬಂಡಲ್ ಆಫ್ ರೈಟ್ಸ್ ದಟ್ ಈಸ್ ಪ್ರೊವೈಡೆಡ್. The next important aspect is trademark. Now, trademark is something which can be graphically capable of exposing, which distinguishes goods and services of one person. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬ್ರ್ಯಾಂಡ್ ಅಥವಾ ಲೋಗೋ ಅಥವಾ ನೇಮ್ ಅಥವಾ ಸಿಗ್ನೇಚರ್, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಟ್ರೇಡ್ ಮಾರ್ಕ್. ಅಂದ್ರೆ ನಟ್ಸ್ ಅಂಡ್ ಬೋಲ್ಟ್ಸ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ದಿ ಬೇಸಿಕ್ ಎಲಿಮೆಂಟ್ಸ್ ಅಂತ ನಾವು ನೋಡ್ಕೊಂಡಾಗ ವಿ ಕ್ಯಾನ್ ಸಿ ಮಾರ್ಕ್ ಇನ್ಕ್ಲೂಡ್ಸ್ ಡಿವೈಸ್, ಬ್ರ್ಯಾಂಡ್, ಹೆಡಿಂಗ್, ಲೇಬಲ್, ಟಿಕೆಟ್. ಇಟ್ ಕ್ಯಾನ್ ಬಿ ಇವನ್ ಯುವರ್ ಓನ್ ನೇಮ್ ಆರ್ ಇವನ್ ಸಿಗ್ನೇಚರ್. ಅಂದ್ರೆ ಅದಕ್ಕೆ ಅರ್ಥನೂ ಇರ್ಬೋದು, ಅರ್ಥ ಇಲ್ದಿದ್ರು ಇರ್ಬೋದು. ಏನು ಈ ಒಂದು ಟ್ರೇಡ್ ಮಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಅಂತ ಪಡ್ಕೊಳ್ಳುತ್ತೆ, ಏನು ಪ್ರೊಟೆಕ್ಷನ್ ಆಗೋದಿಲ್ಲ, ಅಂಡ್ ವಾಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಬ್ರ್ಯಾಂಡ್ ಓನರ್ ಅನ್ನೋದನ್ನ ನಾನು ನಿಮಗೆ ಕಾಂಟ್ರಾಕ್ಟ್. ನಾವು ಈ ಟ್ರೇಡ್ ಮಾರ್ಕ್ ಅನ್ನೋದನ್ನ ನಾವು ಎಟಿಮೊಲಾಜಿಕಲ್ ಸೆನ್ಸ್ ಅಲ್ಲಿ ನೋಡಿದಾಗ, ಅಂದ್ರೆ ಅದು ಆರಿಜಿನ್, ಅಂದ್ರೆ ಈಗ ನೀವು ಒಂದು 14ನೇ ಶತಮಾನ ಹಿಂದೆ ಅಥವಾ ಮುಂದೆ ಸ್ವಲ್ಪ ಆ ಕಡೆ ನೋಡಿದಾಗ ಈ ಟ್ರೇಡ್ ಮಾರ್ಕ್ ಇರಲೇ ಇರಲಿಲ್ಲ. ಜನರು ಗೂಡ್ಸ್ ಅನ್ನ ಒಂದು ಕವರ್ ನಲ್ಲಿ, ಒಂದು ಪೇಪರ್ ನಲ್ಲಿ ಹಾಕಿ ಮಾರ್ತಾ ಇದ್ರು. ಅದು ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಅಡಲ್ಟ್ರೇಷನ್ ಆಯ್ತು, ಪ್ರಾಬ್ಲಮ್ ಆಯ್ತು, ಲಾ ಎನ್ಫೋರ್ಸ್ಮೆಂಟ್ ಏನಂತಂದ್ರೆ ಯಾರು ಇದನ್ನ ಸೇಲ್ ಮಾಡಿದ್ದು. ಸೊ ಲೈಕ್ ವೈಸ್ ವಿ ಸ್ಟಾರ್ಟೆಡ್ ಪ್ಯಾಕೇಜಿಂಗ್ ರೂಲ್ಸ್, ರೆಗ್ಯುಲೇಷನ್ಸ್, ಅದ್ರ ಮೇಲೆ ಹೆಸರು ಇರಬೇಕು, ಮ್ಯಾನುಫ್ಯಾಕ್ಚರರ್ ಡೀಟೇಲ್ಸ್ ಇರಬೇಕು, ಯಾವತ್ತು ಮ್ಯಾನುಫ್ಯಾಕ್ಚರ್ ಆಗಿದ್ದು, ಆಲ್ ದೀಸ್ ಡೀಟೇಲ್ಸ್ ಜೊತೆಗೆ ಈ ಟ್ರೇಡ್ ಮಾರ್ಕ್ ಅನ್ನೋದು ಬರ್ತಾ ಅದು ಇಂಪ್ರೂವ್ ಆಗಿ ಒಂದು ಗುಡ್ ವಿಲ್ ಕ್ರಿಯೇಟ್ ಆಗಿ ಅದೇ ಒಂದು ಬ್ರ್ಯಾಂಡ್ ಅಂತ ಆಗಿ ಅದರಿಂದಾನೇ ಒಂದು ಸಪರೇಟ್ ಎಕಾನಮಿ ಅನ್ನೋದು ಕ್ರಿಯೇಷನ್. ಸೊ ಇದರಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಇನಿಷಿಯಲಿ ಇಟ್ ಸ್ಟಾರ್ಟೆಡ್ as a ಪ್ರಾಡಕ್ಟ್ ಲಯಬಿಲಿಟಿ, ಬಟ್ ಟುಡೇ ಇಟ್ಸ್ ಅ ಮೇಜರ್ ಇಂಡಸ್ಟ್ರಿ. ಸೊ ವಾಟ್ ಈಸ್ ದಿ ಏಮ್ ಅಂಡ್ ಪರ್ಪಸ್ ಆಫ್ ಟ್ರೇಡ್ ಮಾರ್ಕ್ ಅಂತ ನಾವು ನೋಡಿದಾಗ, it identifies the source or origin of goods and services. ಯಾರ್ದು ಇದು goods and services? Say for example, ನಾನು ನನ್ನ ಮಗನ್ಗೆ ಹೇಳ್ತೇನೆ, ಹೋಗೋ ಒಂದು ಪೆನ್ ತಗೊಂಡ್ ಬಾರೋ ಅಂತ. Now he will, without thinking, he will go and buy, say for example, Reynolds ಅಂತ ಇತ್ತು, ಈಗಲೂ ಇದೆಯೋ ಗೊತ್ತಿಲ್ಲ, Reynolds ಪೆನ್ ತಗೊಂಡ್ ಬರ್ತಾರೆ. ಯಾಕಂದ್ರೆ ಅದು ಮೋಸ್ಟ್ ಪಾಪ್ಯುಲರ್, ಬಿಕಾಸ್ ಇಟ್ ಈಸ್ ಪಾಪ್ಯುಲರ್ ನಾಟ್ ಬಿಕಾಸ್ ಇಟ್ಸ್ ಜಸ್ಟ್ ಅ ಪೆನ್, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ ಇನ್ ದ ಮಾರ್ಕೆಟ್. ಹೀರೋ ಪೆನ್ ತಗೊಂಡ್ ಬರ್ತಾರೆ. ಸೊ ಅವರೆಲ್ಲ ಒಂದು ಮಾರ್ಕೆಟ್ ನಲ್ಲಿ ತಮ್ಮದೇ ಆದ ಒಂದು ಐಡೆಂಟಿಫಿಕೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೇ ಅದಕ್ಕೆ TVS ಅಂತ ಆಗ್ಬೋದು, MRF ಅಂತ ಆಗ್ಬೋದು, ದೀಸ್ ಆರ್ ಆಲ್ ಬ್ರ್ಯಾಂಡ್ ನೇಮ್ಸ್. IBM, Wipro, ದೀಸ್ ಆರ್ ಆಲ್ ಬ್ರ್ಯಾಂಡ್ ನೇಮ್ಸ್. ಅಂಡ್ ಆ ಬ್ರ್ಯಾಂಡ್ ನೇಮ್ ಇಂದಾನೇ ಒಂದು ಸಪರೇಟ್ ಬಿಸ್ನೆಸ್ ಇರುತ್ತೆ ಅಲ್ಲಿ. ಏನಂತಂದ್ರೆ ಬೈ ಗಿವಿಂಗ್ ಫ್ರಾಂಚೈಸೀಸ್. ಈಗ ನಾನು ಒಂದು ಉತ್ತಮ ಬ್ರ್ಯಾಂಡ್ ನೇಮ್ ಅಂದ್ರೆ, ಕೆಲವರು ನನ್ನ ಫ್ರಾಂಚೈಸಿ ತಗೋತಾರೆ, ನನ್ನ ಹೆಸರಲ್ಲಿ ಅವರು ಸ್ವಲ್ಪ ದುಡ್ಡು ಮಾಡ್ಕೋತಾರೆ, ನಮ್ಗೆ ಆ ಬ್ರ್ಯಾಂಡ್ಗೆ ಒಂದು ಸಪರೇಟ್ ಆಗಿ ರೆಂಟ್ ಅನ್ನ ಕೊಡ್ತಾರೆ. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟ್ರೇಡ್ ಮಾರ್ಕ್. ಇಟ್ ಕ್ರಿಯೇಟ್ಸ್ not only identification of goods and services, it also assures the quality of goods and services. It creates, it's a symbol of goodwill, and it is a point of advertisement to
for your products and services. Okay. ಅದರಲ್ಲಿ ಇನ್ಫ್ರಿಂಜ್ಮೆಂಟ್ ಅಂತ ಪಾಸಿಂಗ್ ಆಫ್ ಅಂತ ಎರಡು ವಿಧ ಬರುತ್ತೆ. ನಾನು ರಿಜಿಸ್ಟರ್ ಮಾಡ್ಕೊಂಡ್ರೆ ನನ್ನ ಟ್ರೇಡ್ ಮಾರ್ಕ್ ಅನ್ನ ರಿಜಿಸ್ಟ್ರೇಷನ್ಗೆ ಸಪರೇಟ್ ಪ್ರಾವಿಷನ್ ಇದೆ. ಅದಕ್ಕೆ ದೇರ್ ಇಸ್ ಈ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಚೆನ್ನೈಯಲ್ಲಿ ವಿ ಹ್ಯಾವ್ ಎ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫೀಸ್. ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡಬೇಕು. ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ. 9,000 to 10,000 ಖರ್ಚಾಗುತ್ತೆ. ಅದು ಏನು ಸ್ಟ್ಯಾಚ್ಯುಟರಿ ಎಕ್ಸ್ಪೆನ್ಸಸ್. ಅದರ್ ದೆನ್ ದಟ್ ಸಮ್ ಹೂಎವರ್ ಫೈಲ್ಸ್ ನೀವೇ ಫೈಲ್ ಮಾಡ್ಬೋದು ಈಸಿ. ಇಲ್ಲ ಅಂತಂದ್ರೆ ಯಾರ ಕಡೆಯಿಂದಾದ್ರೂ ಮಾಡಿಸ್ಬೋದು. ಅದಕ್ಕೊಂದೆಲ್ಲ ಒಂದು 20,000 25,000 ವರೆಗೂ ಯೂಶಲಿ ಮಾರ್ಕೆಟ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಇಟ್ ಮೇ ಇವನ್ ಲೆಸ್ ಆಲ್ಸೋ. ನಾವು ಒಂದ್ಸಲ ನಾವು ರಿಜಿಸ್ಟರ್ ಮಾಡಿಸಿದ್ರೆ ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಪ್ಯಾಟೆಂಟ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಲೇಬೇಕು. ಡಿಸೈನ್ ಕೂಡ ರಿಜಿಸ್ಟ್ರೇಷನ್ ಆಗಬೇಕು ಇಫ್ ಯು ವಾಂಟ್ ಟು ಗೆಟ್ ಪ್ರೊಟೆಕ್ಷನ್. ಬಟ್ ಕಾಪಿರೈಟ್ ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. Now, if I have not registered my name, then if somebody is misusing my name and selling his goods and services as if belongs to him, but it actually belongs to me, ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಅವ್ರ ಮೇಲೆ ಒಂದು ದಾವೆ ಹಾಕಿ ಕೋರ್ಟ್ ಇಂದ ಇಂಜೆಕ್ಷನ್ ತಗೋಬಹುದು. ಇದು ಸಿವಿಲ್ ಪ್ರಕ್ರಿಯೆ ಮಾಡಬಹುದು. ಅಥವಾ ಇಫ್ ಮೈ ಮಾರ್ಕ್ ಇಸ್ ರಿಜಿಸ್ಟರ್ಡ್, ಐ ಕ್ಯಾನ್ ಆಲ್ಸೋ ಫೈಲ್ ಎ ಕ್ರಿಮಿನಲ್ ಕಂಪ್ಲೇಂಟ್ ಅಂಡ್ ಮೇಕ್ ಹಿಸ್ ಲೈಫ್ ಮಿಸರಬಲ್. ಆ ಕಂಪ್ಲೇಂಟ್ ಹೇಗೆ ರೆಮಿಡೀಸ್ ಯಾವ ರೀತಿ ತಗೋಬೇಕು ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ. ಸೊ ಪಾಸಿಂಗ್ ಆಫ್ ಅಂತಂದ್ರೆ ನಾವು ಇನ್ಫ್ರಿಂಜ್ಮೆಂಟ್ ಅಂತಂದ್ರೆ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ವೈಲೇಷನ್ ಆಗಿರುತ್ತೆ. ಪಾಸಿಂಗ್ ಆಫ್ ಅಂತಂದ್ರೆ ಅನ್ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ವೈಲೇಷನ್ ಆಗಿರುತ್ತೆ. ಅಂದ್ರೆ ನನ್ನ ಏನಿದೆ ಮಾರ್ಕ್ ರಿಜಿಸ್ಟರ್ ಆಗಿರಲ್ಲ, ಬಟ್ ಅದನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ತಿದ್ರೆ ಅಂಥವ್ರ ಮೇಲೆ ನಾನು ದಾವೆ ಹಾಕಿ ಕೋರ್ಟ್ ಇಂದ ರಿಲೀಫ್ ಪಡ್ಕೋಬಹುದು. ಏನೇನು ರಿಲೀಫ್ ಪಡ್ಕೋಬಹುದು ಅದು ವೆರಿ ಇಂಪಾರ್ಟೆಂಟ್. ಅವರ ಬಿಸ್ನೆಸ್ ಸ್ಟಾಪ್ ಮಾಡಿಸ್ಬೋದು. ಅವ್ರು ಏನು ಇನ್ಕಮ್ ಜನರೇಟ್ ಮಾಡಿರ್ತಾರೆ ಆ ಇನ್ಕಮ್ ಅನ್ನೆಲ್ಲ ತಾವು ತಗೋಬಹುದು. ಮತ್ತೆ ಏನು ಈ ನಮ್ಮಲ್ಲಿ ಇರ್ತಕ್ಕಂಥ ಈ ಲೋಗೋಸ್ ಅವ್ರೇನು ಪ್ರಿಂಟ್ ಮಾಡಿರ್ತಾರೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿಸ್ಬೋದು. ಈ ಸಿನಿಮಾಸ್ನೆಲ್ಲ ಪೈರಸಿ ಮಾಡಿರ್ತಾರೆ, ಆ CDs ಇರ್ತವೆ, DVDs ಇರ್ತವೆ, ಅದನ್ನೆಲ್ಲ ಡಿಸ್ಟ್ರಕ್ಷನ್ಸ್ಗೆ ಆರ್ಡರ್ಸ್ ತಗೋಬಹುದು. ಅವರ ಬ್ಯಾಂಕ್ ಅಕೌಂಟ್ ನ ಸೀಸ್ ಮಾಡಿಸ್ಬೋದು. ದೇಶ ಬಿಟ್ಟು ಹೋಗಂಗಿದ್ರೆ ಅದಕ್ಕೊಂದು ಪ್ರಾವಿಷನ್ ಇದೆ. ಇನ್ಫಾರ್ಮೇಶನ್ ಇನ್ನೊಬ್ರ ಹತ್ರ ಇದ್ರೆ ಅದನ್ನ ಹೆಂಗ್ ತಗೋಬೇಕು ಅನ್ನೋದಕ್ಕೂ ಕೂಡ ಒಂದು ರೆಮಿಡಿ ಪಡ್ಕೋಬಹುದು. ಅದನ್ನ ನಾನು ಹೇಳ್ತೇನೆ. Now, what is most important to get a trademark registration or trademark protection? ರಿಜಿಸ್ಟ್ರೇಷನ್ ಮಾಡಿರ್ಲಿ, ರಿಜಿಸ್ಟ್ರೇಷನ್ ಮಾಡಿಲ್ದೇ ಇರ್ಲಿ, ನಿಮಗೇನಾದ್ರೂ ಕಾನೂನಿನ ಮೂಲಕ ನಿಮ್ಮ ಲೋಗೋಗಾಗ್ಲಿ ಬ್ರ್ಯಾಂಡ್ಗಾಗ್ಲಿ ಪ್ರೊಟೆಕ್ಷನ್ ಬೇಕು ಅಂತ ಏನಾದ್ರು ನೀವು ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಟ್ರೇಡ್ ಮಾರ್ಕ್ ಏನಿದೆ ಇಟ್ ಮಸ್ಟ್ ಹ್ಯಾವ್ ಅ ಡಿಸ್ಟಿಂಕ್ಟಿವ್ನೆಸ್. ಏನು ಡಿಸ್ಟಿಂಕ್ಟಿವ್ನೆಸ್ ಅಂದ್ರೆ ನಾನು ಏನ್ ಹೇಳಿದೆ ಈಗ, ರೆನಾಲ್ಡ್ಸ್, ಹೀರೋ, TVS, ಹಿಮಾಲಯ, ಅವ್ರಿಗೆ ಅವ್ರದ್ದೇ ಆದ ಒಂದು ಮಾರ್ಕೆಟ್ ಅಲ್ಲಿ ಒಂದು ಮಾರ್ಕೆಟ್ ಪೆನಿಟ್ರೇಷನ್, ಮಾರ್ಕೆಟ್ ಅಲ್ಲಿ ಸ್ಥಾನ ಇದೆ. ಅದು ಯಾವಾಗಿಂದ ಇದೆ? ತುಂಬಾ ವರ್ಷಗಳಿಂದ ಇರುತ್ತೆ. ಮತ್ತೆ ಅವರ ನೀವು ಆನ್ಯುವಲ್ ಟರ್ನ್ ಓವರ್ ನೋಡಿದ್ರೆ ಅದು ಕುಂಠಿತವಾಗಿಲ್ಲ, ಅದು ಒಂದು ಮೇಲೆ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ವೆದರ್ ಎ ಪರ್ಸನ್ ಈಸ್ ಕನ್ಸ್ಯೂಮರ್ಸ್ ಆರ್ ಕ್ಲೋಸ್ ಟು ದಿ ಮ್ಯಾನುಫ್ಯಾಕ್ಚರರ್ ಆರ್ ನಾಟ್, ದಿ ಟರ್ನ್ ಓವರ್ ವಿಲ್ ಪ್ರೊವೈಡ್ ಅನ್ ಆನ್ಸರ್. Whether they are distinctive or not, turnover will provide an answer. Their stay in the market will provide an answer. Their deep penetration in the market will provide an answer. So these are all very important aspects. Now, distinctiveness can come with the use of word. That is very important. ಹೆಂಗೆ ವರ್ಡ್ ನಾವು ತಗೋಬೇಕು? ಯಾವುದೇ ಒಂದು ವರ್ಬ್ ಅನ್ನ ನಾವು ತಗೊಳಕ್ ಬರೋದಿಲ್ಲ. ಯಾಕಂದ್ರೆ ಅದನ್ನ ದಿನ ಬಳಕೆಯಲ್ಲಿ ಇರ್ತಕ್ಕಂಥ ಡಿಕ್ಷನರಿಯಲ್ಲಿ ಇರ್ತಕ್ಕಂಥ ಮೀನಿಂಗ್ ಇದ್ರೆ ಅದನ್ನ ನಾವು ಈ ಪ್ರಾಡಕ್ಟ್ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಯೂಸ್ ಮಾಡ್ತಾರೆ. ಇಫ್ ಎ ಪರ್ಟಿಕ್ಯುಲರ್ ವರ್ಡ್ ಡಿಸ್ಕ್ರೈಬ್ಸ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದದ್ದು ಕೊಡೋದಿಲ್ಲ. ಆದರೆ ನಾನು ರಿಜಿಸ್ಟ್ರೇಷನ್ ಏನ್ ಮಾಡಿಸೋದಿಲ್ಲ. ಆದ್ರೆ ಆಪಲ್ ಅಂತ ಏನಿದೆ ಅದನ್ನ ನಾನು ನನ್ನ ಗೂಡ್ಸ್ಗೆ ಯೂಸ್ ಮಾಡ್ತೇನೆ. ಏನಾಗುತ್ತೆ? ಆಪಲ್ ಇಸ್ ಎ ಡಿಸ್ಕ್ರಿಪ್ಟಿವ್ ವರ್ಡ್ ಫಾರ್ ಎ ಫ್ರೂಟ್. ಬಟ್ ಆಪಲ್ ಅಂತ ನೀವು ಟೆಕ್ಕಿ ಕೇಳಿದ್ರೆ he will not think fruit, he will think a gadget. Apple Corporation, Apple laptop, Apple iPhone, Apple iWatch, whatever. Now, Apple has created its own distinguishing place in the market.
Therefore, by looking into their stay in the market, sustenance in the market, and the goodwill, the brand value has its own meaning. Therefore, they get protected. Nobody else can use Apple and create a phone. It is prohibited because Apple is a well-known mark in the market. ಈ ರೀತಿ ನಾವು ಪ್ರೊಟೆಕ್ಷನ್ ತಗೋತೀವಿ. ಇನ್ನೊಂದು, ಈಗ ನಾನು ಆಪಲ್ ಅಂತ ಆಪಲ್ ಹೋಗ್ಲಿ, ಆರೆಂಜ್ ಅಂತ ಹೇಳಿ ನಾನು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ತೇನೆ. ಐ ವಿಲ್ ನಾಟ್ ಗೆಟ್ ಇಟ್ ಫಾರ್ ಎ ಸಿಂಪಲ್ ರೀಸನ್, ಇಟ್ ಈಸ್ ಅ ಫ್ರೂಟ್ ನೇಮ್. But if I'm there in the market and I have created a goodwill in the market and people identify orange and they remember my goods and services, then I am entitled to get registration. ಅದಕ್ಕೊಂದು ಅದು process. It's a process that can be made utilized. ಅಥವಾ if it is inherently distinctive, say for example, fancy names, the name which is not defined by any dictionary, then I will easily get a registration and I can create my own brand. Say for example, La Pasa. Now La Pasa has no meaning. I was surprised when my client came and said, sir, he has invented a Kannada computer. So he wanted to name it as a La Pasa. I said, sir, you will get it easily. I did a search, trademark search, and saw it was very easy to get it, and we immediately got it. Then one day I asked him, sir, what is the meaning of La Pasa? Because of the curiosity. He said, sir, La means Lakshmi, Pa means Parvati, Sa means Saraswati. Modlin one Dakshara I have created a name. Wonderful. That is how new names that comes as a brand. Then there is something called as dilution or genericide. Now, brand na ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನ ಫ್ರಾಂಚೈಸೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಹಣನ ಪಡ್ಕೋತಾ ಗೇನ್ ಮಾಡ್ತಿರ್ತೇವೆ. At the same time, it is a responsibility of every service provider, manufacturer, to see to it that his or her mark is not diluted by anybody. Say, dilution antandre, for example, TVS Corporation anta itಕೊಳ್ಳಿ. TVS has its own market on certain goods and services anta itಕೊಳ್ಳಿ. Now, because TVS is popular, I use TVS for selling candies, which is not originally manufactured or sold by TVS Corporation. Now, idರಲ್ಲಿ ಏನಾಗುತ್ತೆ, TVS has to take action against such people, should prohibit such people from misusing my brand. ಅದನ್ನ ನೀವು ಮಾಡಲಿಲ್ಲ ಅಂದ್ರೆ ಅವ್ರೇನಾಗುತ್ತೆ, ಇವತ್ತು ಕ್ಯಾಂಡಿ ಆಗುತ್ತೆ, ನಾಳೆ ಐಸ್ ಕ್ರೀಮ್ ಆಗುತ್ತೆ, ನಾಳೆ ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಯಾವಾಗ more products will come in the same name and the original owner keeps quiet, sleeps on his rights and responsibilities, then his mark will get diluted. ಇದೇ ರೀತಿ ಜನರಿಸೈಡ್ ಅಂತಾನು ಆಗುತ್ತೆ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ಇಂಟರ್ನೆಟ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಅಂದ್ರೆ ನಾವೀಗ ಏನ್ ಹೇಳ್ತೀವಿ, ಯು ಗೂಗಲ್ ಇಟ್, ಗೂಗಲ್ ಇಟ್ ಮ್ಯಾನ್. Actually, that is wrong. Xerox it, man. That is wrong. It is somebody's trademark, but it has become ಈ ದಿನ ಬಳಕೆಯಲ್ಲಿ ಒಂದು ಪದ ಆಗೋಗ್ಬಿಟ್ಟಿದೆ, though it is not so defined by the dictionaries like that. ಸೊ ಇದು ಒಂದು, ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಯಾರ್ಯಾರ ರೀತಿ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಒಂದು ನೋಟಿಸ್ ಕೊಡೋದಾಗ್ಲಿ ಏನಾದ್ರು ಮಾಡಿ ಅವ್ರನ್ನ ಒಂದು ಪ್ರಾಹಿಬಿಟ್ ಮಾಡಬೇಕು. You can even file case against such people who uses this in their daily life or to their goods and services. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ we can protect it, nourish it and get more advantage and money out of it. So there are many varieties of trademarks. Device, letter, symbol, services ge separate SM anta kodtivi, trademark ge TM anta kodtivi. TM anta SM anta yaar bekadru use ಮಾಡಬಹುದು, whether your mark is registered or not. ಆದರೆ please remember this very clearly, you cannot use R in circle. R in circle cannot be used unless your brand is registered before the competent authority. Registrar of trademark ಮುಂದೆ ನಿಮ್ಮ ಒಂದು trademark registration ಆಗಿದ್ರೆ ಮಾತ್ರ ನೀವು R in the circle can be used.
ರಿಜಿಸ್ಟರ್ಡ್ ಓನರ್. ನೀವು ರಿಜಿಸ್ಟ್ರೇಷನ್ ಮಾಡ್ದಿರಾ ಆರ್ ಇನ್ ಸರ್ಕಲ್ ಯೂಸ್ ಮಾಡಿದ್ರೆ it is an offense, punishable offense. Be very careful. Okay. So TM ಅಂತ ಯಾರು ಬೇಕಾದ್ರೂ ಯೂಸ್ ಮಾಡೋದು. ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ ಆಸ್ ಐ ಟೋಲ್ಡ್ ಯು. ಸೊ TM ಅಂತ ನಿಮ್ಮ ಗೂಡ್ಸ್ಗೆ ಯೂಸ್ ಮಾಡ್ಕೋಬಹುದು. ಸರ್ವಿಸಸ್ ಇದ್ರೆ SM ಅಂತಾನು ಮಾಡ್ಕೋಬಹುದು. ಅದೇ ರೀತಿ ದೇರ್ ಆರ್ ಅದರ್ ಆಸ್ಪೆಕ್ಟ್ಸ್ ಆಫ್ ಟ್ರೇಡ್ ಮಾರ್ಕ್ ಲೈಕ್ ಕಲೆಕ್ಟಿವ್ ಮಾರ್ಕ್, ಅಂದ್ರೆ ಈ ಚಾರ್ಟರ್ಡ್ ಅಕೌಂಟೆಂಟ್ಸ್, ಕಂಪನಿ ಸೆಕ್ರೆಟರೀಸ್, ಇನ್ಸ್ಟಿಟ್ಯೂಷನ್ಸ್ ಅವರು ಒಂದು ಮಾರ್ಕ್ ಕೊಡ್ತಾರೆ. ಅದನ್ನ ನಾವು ಹಾಕೊಂಡ್ರೆ ಲೈಕ್ ಫಾರ್ ಅಡ್ವೊಕೇಟ್ಸ್ಗೆ ವಿ ಹ್ಯಾವ್ ಲೋಗೋ, ಅದನ್ನ ಹಾಕೊಂಡ್ರೆ ಇಟ್ ಸಜೆಸ್ಟ್ ದಟ್ ಐ ಆಮ್ ಅನ್ ಅಡ್ವೊಕೇಟ್. ಲೈಕ್ವೈಸ್ ದೇರ್ ಆರ್ ವೆಲ್ ನೋನ್ ಮಾರ್ಕ್ಸ್, ದೇರ್ ಆರ್ ಟ್ರೇಡ್ ಡ್ರೆಸ್ಸಸ್ ಲೈಕ್ ಬೇಸ್ಡ್ ಆನ್ ದಿ ಪ್ಯಾಕೇಜಿಂಗ್ ಅಂಡ್ ಬೇಸ್ಡ್ ಆನ್ ಪಾಪ್ಯುಲಾರಿಟಿ ಆಫ್ ಪರ್ಟಿಕ್ಯುಲರ್ ನೇಮ್. ದೇರ್ ಆರ್ ಸಮಥಿಂಗ್ ಕಾಲ್ಡ್ ಗೋಸ್ಟ್ ಮಾರ್ಕ್. ಈಗ ಮೆರಿಟ್ ಅಂತ ಇದೆ. ಐ ವಿಲ್ ನಾಟ್ ಗೆಟ್ ಪ್ರೊಟೆಕ್ಷನ್, ಐ ಮೀನ್ ರಿಜಿಸ್ಟ್ರೇಷನ್ ಫಾರ್ ದ ವರ್ಡ್ ಮೆರಿಟ್. ಸೊ ನಾನೇನ್ ಮಾಡ್ತೀನಿ, ಮೆರಿಟ್ ಅಂತ ಹಾಕಲ್ಲ, ನೆರಿಟ್ ಅಂತ ಹಾಕ್ತೀನಿ. Merit I may get it, but I will not use it. I will use only merit. So still I can prohibit somebody else. Now this is one particular aspect which has come into limelight. People were misusing or bending the law to suit their needs. But however, courts will not neglect these marks and not give remedies. Amele sound mark antanu ide. Say if you go to if you look at Yahoo or MGM. MGM is production company. ಅದು ಲೋಗೋ ಬಂದಾಗ ಒಂದು ಸಿಂಹ ಗರ್ಜಿಸುತ್ತೆ. ಆ ಗರ್ಜನೆ ಕೂಡ ಇಟ್ಸ್ ಪ್ರೊಟೆಕ್ಟೆಡ್ ಬೈ ದಿ ಟ್ರೇಡ್ ಮಾರ್ಕ್. So that can also sound also can be like Yahoo yodeling of Yahoo is also concerned. That is also protected by trademark law. Color combination is protected by trademark law. Even a smell, floral fragrance of for your goods and services. Like eraser ಒಂದು ಫ್ರಾಗ್ರೆನ್ಸ್ ಬರ್ತಿತ್ತು, ಆ ಒಂದು ಫ್ರಾಗ್ರೆನ್ಸ್ ಕೂಡ ಪ್ರೊಟೆಕ್ಟೆಡ್ ಆಸ್ ಎ ಟ್ರೇಡ್ ಮಾರ್ಕ್, ಟ್ರೇಡ್ ಸಿಂಬಲ್, ಗುಡ್ ವಿಲ್ ಆಫ್ ಎ ಓನರ್. ಸೊ ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ fall within the trademark law. Now, as after discussing these three aspects like copyright, trademark, and patents, I'm going to just take you, what if there is an infringement? What if somebody breaches my own property? Under such circumstances, how I'm going to protect? What is that legal action that I have to take? Another, there are several principles. Adralli important principle antandre Anton Pillar order anta ide. Now Anton Pillar order has these principles are not from Indian origin, but these principles are very important. The Anton Pillar order alli the court will give order to get into the premises and search and seize without warning. Okay. So if somebody is trying to infringe your goods and services, they have all the infringing materials anta nimge ondu information idre court inda order ಕೊಟ್ಟು ನೀವು ಹೋಗಿ ಅದನ್ನ search and seize ಮಾಡಿ ಅದನ್ನೆಲ್ಲ ಒಂದು Now this is called Anton Pillar order. There is another order called Norwich Pharmaceutical Principle. This is for discovery of documents or information against a third party. Andre ಈಗ ಈ ಕಳ್ಳರು ಏನ್ ಮಾಡ್ತಾರೆ, the one who infringes or breaches or passing off your goods and services, they won't keep any information with them. They leave it with somebody else because they know that what they are doing is illegal. Now this principle will come in a way to get information because you cannot compel any third person to give evidence. This is a settled rule, but this principle will allow you to get evidence even from third party. Then there is something called as John Doe principle. Okay. So in case ಈಗೆಲ್ಲ ಟೆಕ್ನಾಲಜಿ ಬಂದಿದೆ, ಇಂಟರ್ನೆಟ್ ಬಂದಿದೆ, ಬ್ರಾಡ್ಕಾಸ್ಟಿಂಗ್ ಬರುತ್ತೆ. So when World Cup 2002 football World Cup took place, now this principle was for the first time in India, it was adopted by one particular court. Now the court appointed a court commissioner to enter the premises where they were illegally airing the football World Cup. Andre ee cable operators enidru football broadcasting rights were there with Taj Television, but there were several
cable operators, they were illegally, by stealing the signals, they were airing this one match and making some money. Now, this particular order comes into weight whenever there is some internet service provider comes into goes to the court and prays for some order that some people are stealing my broadcasting signals and trying to air, and thereby they are causing wrongful loss to me because I am the only person who have the permission to air this particular event. And this event is, it's all time frame. So immediate action has to be taken ಅಂತಂದಾಗ ಈ ಒಂದು ಪ್ರಿನ್ಸಿಪಲ್ ಇದೇ ರೀತಿ ನಾವು ನೋಡಿರ್ಬೋದು. There are several movies. Movie ಥಿಯೇಟರ್ ಆಲ್ಮೋಸ್ಟ್ ಇಂಟರ್ನೆಟ್ ಅಲ್ಲಿ ಬರ್ತಿರುತ್ತೆ. ಆ ಒಂದು ಸಮಯದಲ್ಲಿ ಕೂಡ ವೆಬ್ಸೈಟ್ ಬ್ಲಾಕ್ ಲಿಸ್ಟಿಂಗ್ especially Rajinikanth movies, Salman Khan movies, Shahrukh Khan, ಅದೆಲ್ಲ ರೀಸೆಂಟ್ ಮೂವೀಸ್ ನಾವು ನೋಡಿದಾಗ ಅದರಲ್ಲಿ ಈ ರೀತಿ ಆರ್ಡರ್ಸ್ ಈ ಅನಾಥರೈಸ್ ಟ್ರಾನ್ಸ್ಮಿಷನ್ ಅಂತ ಬಂದಾಗ ಈ ರೀತಿ ಯಾವ ಪ್ರಾವಿಷನ್ ಆರ್ಡರ್ಸ್ನೆಲ್ಲ ನಾವು speaking in Kannada. Can you just see, like, I'm not understanding. What is this? This is some entrepreneurs meet or something. Okay, you continue sir. Yes. So ಸ್ವಲ್ಪ ಶಾರ್ಟ್ ಮಾಡಿ ಆಮೇಲೆ ಡಿಸ್ಕಷನ್ ಗೆ ಬರೋಣ. Okay. Yes. ಯಾವ ಒಂದು ಪ್ರಾವಿಷನ್ ಅಲ್ಲಿ ನಾವು ಇದನ್ನೆಲ್ಲ ಮಾಡ್ಕೋಬೇಕು ಅಂತಂದ್ರೆ we have a very beautiful provision. I can say it's called section 151 of CPC, which provides inherent powers to the court. ಅದರಲ್ಲಿ ನಾವು ಇದನ್ನೆಲ್ಲ ಒಂದು ಅಪ್ಲಿಕೇಶನ್ ಮಾಡಬೇಕು. ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಇವು. ಆಮೇಲೆ ಮರೇವಾ ಇಂಜೆಕ್ಷನ್ಸ್ ಅಂತ ಇದೆ, ಇದು ಫಾರ್ ಫ್ರೀಸಿಂಗ್ ದಿ ಅಸೆಟ್ಸ್. ಆಮೇಲೆ ವಿ ಹ್ಯಾವ್ ಆರ್ಡರ್ 3815 ಅಂತ ಅಂದ್ರೆ ವಿ ಕ್ಯಾನ್ ಸೀಕ್ ಜಜ್ಮೆಂಟ್ ಬಿಫೋರ್, ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್. ನಮ್ಮ ಹತ್ರ ಏನಾದ್ರು ಪ್ರೈಮಾ ಫೇಸಿ ಮಟೀರಿಯಲ್ಸ್ ಇದ್ರೆ ವಿ ಕ್ಯಾನ್ ಆಸ್ಕ್ ದಿ ಕೋರ್ಟ್ ಟು ಪಾಸ್ ಪ್ರಿಲಿಮಿನರಿ, ಒಂದು ಜಜ್ಮೆಂಟ್ ತರನೇ ಮಾಡ್ತಾರೆ, ಅಟ್ಯಾಚ್ಮೆಂಟ್ ಮಾಡ್ತಾರೆ, ಅವರು ಆಸ್ತಿನೆಲ್ಲ ಮುಟ್ಟುಗೋಲು ತರ ಹಾಕೊಂಡು ಆಮೇಲೆ ಕೇಸ್ ನಡೆಯುತ್ತೆ. ಆಮೇಲೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಕೂಡ ನಾವು ಅರ್ಜಿ ಹಾಕೋಬಹುದು. ಅಂತಂದ್ರೆ ಈಗ ಟ್ರೇಡ್ ಸೀಕ್ರೆಟ್ ಅಂತ ಇರುತ್ತೆ. Trade secret cases will not go to court. Why? Because the moment you go to court, you have to disclose the trade secret. If you disclose the trade secret, you will ruin in your life. So, ಅದರಿಂದ in camera proceedings ಅನ್ನೋದು ಕೂಡ ಒಂದು ಇದೆ, ಅದನ್ನು ಯಾರು ಯೂಸ್ ಮಾಡಲ್ಲ. That also can be done. ಆಮೇಲೆ ಇನ್ನೊಂದು law breaking orders ಅಂತ ಇದೆ. That very name suggests what it is. Now, this is one important case. ಇದರಲ್ಲಿ ತಾವು ಏನ್ ತಿಳ್ಕೋಬಹುದು ಅಂತಂದ್ರೆ ಈ 7 o'clock ಅಂತ ಮೊದಲು ಬ್ಲೇಡ್ ಬರ್ತಿತ್ತು. ಅದು 1958 ಅಲ್ಲಿ ಬಿಕಾಸ್ ಆಫ್ ದಿ ಇಂಪೋರ್ಟ್ ಬ್ಯಾನ್ ಇಟ್ ವಾಸ್ ಸ್ಟಾಪ್ಡ್. ಆಮೇಲೆ somebody started using 7 o'clock in the year 1982. Now the original owner filed a case. See, the court said restrained the defendant from using this trademark, that is the brand, for a simple reason of reputation. And the conduct of defendant was dishonest. ಅವನು ಯಾರ್ದು ಅಂತ ಹೇಳಲಿಲ್ಲ, ನಂದೇ, because 7 o'clock was already a famous mark, but it was not in use. ಹಂಗಂತ ಹೇಳಿ ನಾನು ಅದನ್ನ ಯೂಸ್ ಮಾಡೋಕ್ ಬರೋದಿಲ್ಲ. ಅದನ್ನ ನಾನು ಪರ್ಮಿಷನ್ ತಗೊಂಡು ಲೈಸೆನ್ಸ್ ತಗೊಂಡು ಯೂಸ್ ಮಾಡ್ಬೋದು, ರಾಯಲ್ಟಿ ಕೊಟ್ಟು. ಹಾಗೆ ಯೂಸ್ ಮಾಡಿದ್ರೆ ಒರಿಜಿನಲ್ ಓನರ್ ಸ್ಟಿಲ್ ಕ್ಯಾನ್ ಸ್ಯೂ ಮೀ, ಬಿಕಾಸ್ ರೆಪ್ಯುಟೇಷನ್ ಇಸ್ ಇಂಪಾರ್ಟೆಂಟ್. ನೇಮ್ is one thing, but fame is another thing. Fame always goes, with the world. That is what we call it as goodwill. So that will be there forever. Whether your mark is there or not, whether you are there or not, the fame is always there. So this is my probably the last slide. The enforcement anta bandaga, there are 3 remedies that are available. One is civil remedy. Registration agilla antandre civil remedy will hold good. Registration agidre civil remedy as well as criminal remedy barutte, because the laws have a inbuilt provision for punishments. ಇದೆರಡು ಅಲ್ದಿರ ಅಡ್ಮಿನಿಸ್ಟ್ರೇಟಿವ್ ರೆಮಿಡಿ ಅಂತಾನೂ ಇದೆ. ಅಂದ್ರೆ ಈಗ ನಾವೆಲ್ಲಿ ಈ ಟ್ರೇಡ್ ಮಾರ್ಕ್ ಕಾಪಿರೈಟ್ ಅಪ್ಲೈ ಮಾಡ್ತೀವಿ, ಅವ್ರಿಗೂ ಕೆಲವೊಂದು ಪವರ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಸತೀಶ್ ರೈ ಅವರು ಬುಕ್ ಬರೆದಿದ್ದಾರೆ, ಆದ್ರೆ ಅವರು ನನಗೆ ರೈಟ್ಸ್ ಕೊಡ್ತಾ ಇಲ್ಲ. ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಸರ್, ನನಗೆ ಸ್ವಲ್ಪ ರೈಟ್ಸ್ ಕೊಡಿ, ಅಥವಾ ಅದನ್ನ ನಾನು ಪಬ್ಲಿಷ್ ಮಾಡಬೇಕು ಸರ್, ಎಲ್ಲೂ ಸಿಗ್ತಾ ಇಲ್ಲ ಬುಕ್, ನನಗೆ ರೈಟ್ಸ್ ಕೊಡಿ ಅಂದ್ರೆ ಕೊಡೋದಿಲ್ಲ. ಅವಾಗ ನಾನೇನ್ ಮಾಡ್ಬೋದು, ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಕಂಪಲ್ಸರಿ ಲೈಸೆನ್ಸ್ ಅಂತ ಕೊಡ್ತಾರೆ. ಅಂದ್ರೆ ಅವರು ಸತೀಶ್ ಅವ್ರಿಗೆ ಕೇಳದೆ ಒಂದು ಇದ್ ಮಾಡ್ತಾರೆ, ಕೊಡ್ರಿ ಅಂತಾರೆ, ಅವ್ರಿಗೂ ಜವಾಬ್ ಕೊಟ್ಟಿಲ್ಲ ಅಂತಂದ್ರೆ then the board itself pass an order saying that
you can go ahead and publish. This is what we call it as compulsory licensing. So I will be depositing the royalty, which will be determined by the board itself in their, so that will be given to the association. So this is what administrative relief that a person is eligible. Apart from this, we can also invoke certain criminal provisions like Trademark Act alli, Copyright Act alli, ಅಥವಾ geographical indications. ಇದಕ್ಕೆಲ್ಲ ಬಿಟ್ಟು IPC ಅಲ್ಲಿ ಕೂಡ you can get some cheating ಆಗಿರ್ಬೋದು ಅಥವಾ mark violation. There are certain provisions. ಅದನ್ನ ಕೂಡ ತಾವು ಮಾಡಬಹುದು. ಮತ್ತೆ ಕಂಪ್ಲೇಂಟ್ ಅನ್ನ ಯಾವ ರೀತಿ ಫೈಲ್ ಮಾಡಬೇಕು ಅನ್ನೋದನ್ನ ಸೊ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇದೆ, ಅಲ್ಲಿ ಈ ಕಂಪ್ಲೇಂಟ್ಗೆ ಯಾವ ರೀತಿ ಯಾರಿಗೆ ಕೊಡಬೇಕು, ನಾವು ಪೊಲೀಸ್ ಕೊಡೋದು ಕಂಪ್ಲೇಂಟ್ ಅಲ್ಲ, ಅದು ಫಸ್ಟ್ ಇನ್ಫಾರ್ಮೇಶನ್. ಕಂಪ್ಲೇಂಟ್ ಅನ್ನ ಯೂಶುವಲಿ ನಾವು ಕೊಡೋದು ಮ್ಯಾಜಿಸ್ಟ್ರೇಟ್ಗೆ, ಅಂದ್ರೆ ಈ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನಾವು ಮ್ಯಾಜಿಸ್ಟ್ರೇಟ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕು. ಅದರಲ್ಲಿ ನೀವು ಅಕಸ್ಮಾತ್ ಪೊಲೀಸ್ಗೆ ಹೋದ್ರೆ, if it is a registered mark, you can always go to police, and police will see your complaint and initiate criminal motion. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಕಂಪ್ಲೇಂಟ್ ನೋಡ್ತಾರೆ. ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನಿರ್ಬೇಕು, ನಿಮ್ಮ ಕಂಪ್ಲೇಂಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಇರಬೇಕು, ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಇರಬೇಕು, ಯಾವಾಗಿಂದ ಲೈಸೆನ್ಸ್ ತಗೊಂಡಿದ್ದೀರಾ ಅಥವಾ ರಿಜಿಸ್ಟ್ರೇಷನ್ ಯಾವಾಗಿದೆ ಅದ್ರ ಬಗ್ಗೆ ಬರೆದಿರ್ಬೇಕು, ಮತ್ತೆ ಯಾರು ಇದನ್ನ ವೈಲೇಟ್ ಮಾಡ್ತಿದ್ದಾರೆ, ಹೆಂಗ್ ವೈಲೇಟ್ ಮಾಡ್ತಿದ್ದಾರೆ, ಅದಕ್ಕೆ ಏನೇನು ಆಧಾರ ನಿಮ್ಮ ಹತ್ರ ಇದೆ ಅದನ್ನೆಲ್ಲ ಹಾಕಿ ಪ್ಲೀಸ್ ಟೇಕ್ ಆಕ್ಷನ್ ಅಂತಂದ್ರೆ ನಿಮ್ಮ ಕಂಪ್ಲೇಂಟ್ ಇಸ್ full-proof, and the police will initiate action. Okay, so there I end my small presentation. Of course, time is very less, but I tried my level best to make it short. So if there is any clarification that you want, you can, if you are unable to ask me, you can write to me. My email ID is there. You can call me anytime. If I'm busy, please leave me a message. I'll call you back. So thank you very much for Mr. Satish for once again providing this. ಯಾರಿಗೇನಾದ್ರೂ ಕ್ವಶನ್ಸ್ ಇದೆಯಾ ರಿಲೇಟೆಡ್ ಎನಿಥಿಂಗ್? ಹಲೋ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸತೀಶ್, ನಾನು ಶಾಂತರಾಮ್. ನಿಮ್ದು ಶೇರ್ ತೆಗೀರಿ ಅಂತ ಇದು ಇವ್ರೆ. ಹಲೋ, ಒಂದು ನಿಮಿಷ. ಶೇರ್ ಪಾಲನೆ ಶಾಂತರಾಮರೇ ಹೇಳಿ. ರಾಘವೇಂದ್ರ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ನೀವು ಕಾಪಿರೈಟ್ ಬಗ್ಗೆ ಮಾತಾಡುವಾಗ ನಮಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಈ ಒರಿಜಿನಲ್ ಆಥರ್ ರೈಟ್ಸ್ ಅನ್ನು ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಾರೆ, ಪ್ರೊಡ್ಯೂಸರ್ ಅವ್ರ ಡೈರೆಕ್ಟರ್ಗೆ ಕೊಟ್ಟಿರ್ತಾರೆ. ಡೈರೆಕ್ಟರ್ ಅದನ್ನು ಸ್ಕ್ರಿಪ್ಟ್ ಆಗಿ ಮಾಡ್ತಾರೆ ಅಲ್ವಾ? ಅದನ್ನು ಸಿನಿಮಾ ಸ್ಕ್ರಿಪ್ಟ್ ಆಗಿ ಅವ್ರು ಬರೀತಾರೆ. ನಾವೇನ್ ಮಾಡ್ತೇವೆ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಹತ್ರ ಹೋಗಿ ಆ ಸ್ಕ್ರಿಪ್ಟ್ ರೈಟ್ ತಗೊಳ್ತೇವೆ. ಸ್ಕ್ರಿಪ್ಟ್ ರೈಟ್ ತಗೊಂಡು ಬುಕ್ ಪಬ್ಲಿಷ್ ಮಾಡ್ತೇವೆ. ಸೊ ನಾವು ಪೇಮೆಂಟ್ ಇವರಿಗೆ ಮಾಡ್ತೇವೆ, ಪ್ರೊಡ್ಯೂಸರ್ಗೆ ಮಾಡ್ತೇವೆ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್. ಯಾಕಂದ್ರೆ ಅದು ಸಂಭಾಷಣೆ ರೀತಿಯಲ್ಲೇ ಬುಕ್ ಆಗುತ್ತೆ. ಕೊನೆಗೆ ಒರಿಜಿನಲ್ ರೈಟರ್ ಅವರ ವೈಫ್ ಅದರ ಮೇಲೆ ಕೇಸ್ ಆಗ್ತಾರೆ. ಸೊ ಇವಾಗ ನಾನು ಕೇಳ್ತಾ ಇರೋದು, ಈ ಸಂಭಾಷಣೆ ಹಕ್ಕು ಇದೆಯಲ್ಲ, ಅದು ಸಂಭಾಷಣೆ ಬರ್ದವ್ರದ ಅಲ್ಲ ಒರಿಜಿನಲ್ ಲೇಖಕರ? ಸರ್, ಈಗ ಸಂಭಾಷಣೆ ಬರ್ದಿರೋದು ಇಟ್ ಇಸ್ ನಾಟ್ ಡಿಫರೆಂಟ್ ಅಲ್ಲ ಫ್ರಮ್ ದಿ ಒರಿಜಿನಲ್. ಬಟ್ ಇವಾಗ ಪ್ರೊಡ್ಯೂಸರ್ ಸಿನಿಮಾ ಮಾಡುವಾಗ ಒರಿಜಿನಲ್ ರೈಟರ್ಗೆ ಸಂಭಾವನೆ ಕೊಟ್ಟಿರ್ತಾರೆ ಅಲ್ವಾ, ರಾಯಲ್ಟಿ ಕೊಟ್ಟಿರ್ತಾರೆ. ಹೌದು ಹೌದು. ಅವ್ರು ತಗೊಂಡ್ಮೇಲೆ ಅದನ್ನು ಸಂಭಾಷಣೆ ರೂಪದಲ್ಲಿ ಬರೆಯುವುದು ಇವರು. ಕರೆಕ್ಟ್. ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ. ಸೊ ನಮಗೂ ಒರಿಜಿನಲ್ ರೈಟರ್ಗೆ ಏನ್ ಸಂಬಂಧ? ಸರ್, ಈಗ ಏನಾಗುತ್ತೆ, ಕಾಂಟ್ರಾಕ್ಟ್ ಅಂತ ಬಂದಾಗ ಯು ಬಿಕಮ್ ಅ ಥರ್ಡ್ ಪರ್ಸನ್. ದೇರ್ ಇಸ್ ನೋ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಬಿಟ್ವೀನ್ ಯು ಅಂಡ್ ಒರಿಜಿನಲ್. ಸೊ
ಈ ಒರಿಜಿನಲ್ ಆಥರ್ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಕ್ಕಂಥ ರೈಟ್ಸ್ ಏನಿದೆಯಲ್ಲ ದಟ್ ಬಿಕಮ್ಸ್ ವೈಟಲ್. ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಈಗ ನೀವು ಅಷ್ಟೇ, ನೀವು ಏನು ಹೋಗಿ ಸ್ಕ್ರಿಪ್ಟ್ ಮಾಡ್ಲಿಕ್ಕೆ ನೀವೇನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮಲ್ಲಿ ಮತ್ತೆ ಅವರಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟ್ ಒಂದು, ಅವರು ಮತ್ತೆ ಪ್ರೊಡ್ಯೂಸರ್ಗೆ ಇರ್ತಕ್ಕಂಥ ಕಾಂಟ್ರಾಕ್ಟ್ ಇನ್ನೊಂದು, ಪ್ರೊಡ್ಯೂಸರ್ ಮತ್ತೆ ಒರಿಜಿನಲ್ ಆಥರ್ಗೆ ಇರ್ತಕ್ಕಂಥ ಕಾಂಟ್ರಾಕ್ಟ್ ಮತ್ತೊಂದು. ನಾವು ಈ ಎಲ್ಲಾ ಕಾಂಟ್ರಾಕ್ಟ್ ನಾವು ಸಪರೇಟ್ ಆಗಿ ಓದ್ಬೇಕಾಗುತ್ತೆ. ಅದನ್ನ ನೋಡಿ ಈಗ ಕಾಂಟ್ರಾಕ್ಟ್ ಅಂತ ಅಂದಾಗ ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ of 1872 will apply. Now, one of the most important aspect, the Indian Contract Act, it is not amended since then. Very few amendment. 28 was amended very recently. Adbitre amendment agilla adunu. Adralli enide antandre the mode of execution of a contract is not defined. ಈ ಕಾಂಟ್ರಾಕ್ಟ್ ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡಿಫೈನ್ ಮಾಡಿಲ್ಲ, ವ್ಯಾಖ್ಯಾನ ಮಾಡಿಲ್ಲ. So all offline contracts are governed by the Contract Act 1872. Online anta bandaga Information Technology 2003 Act alli contract yav reeti ಮಾಡಬೇಕು ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ. Mode of execution of contract is specified as far as information technology usage is there in the contract. ಈಗ ನಿಮ್ಮ ಕೇಸ್ ನಲ್ಲಿ ನಾವು ನೋಡಿದಾಗ ಆ ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂಥ ಏನಿದೆ ಅದರಲ್ಲಿ, ಈಗ ಒಂದು ರಿಟರ್ನ್ ಕಾಂಟ್ರಾಕ್ಟ್ ಅಂತ ನೀವು ಮಾಡ್ಕೊಂಡಿರೋದ್ರಿಂದ ಈಗ ರಿಟರ್ನ್ ಕಾಂಟ್ರಾಕ್ಟ್ ಇದ್ದ ಪಕ್ಷದಲ್ಲಿ ಅದನ್ನ ನಾವು ನೋಡ್ಬೇಕಾಗ್ತದೆ. ಅದು ಇಲ್ದಿರತಕ್ಕಂಥ ಪಕ್ಷದಲ್ಲಿ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ದೀಸ್ ಆರ್ ದ ಟೂ ಆಸ್ಪೆಕ್ಟ್ಸ್ ಆಫ್ ದ ಮ್ಯಾಟರ್. ಈಗ ರಿಟರ್ನ್ ಕಾಂಟ್ರಾಕ್ಟ್ ಇದ್ರ ಮೇಲೆ ಕೋರ್ಟ್ ವಿಲ್ ಲುಕ್ ಇನ್ ಟು ದಟ್. ಆ ಒರಿಜಿನಲ್ ಆಥರ್ ಏನಿದ್ದಾರೆ ಅವರು ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ನಲ್ಲಿ ಏನು ಬರ್ದಿದ್ದಾರೆ, ಈಗ ಅವರು ಎಲ್ಲಾ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ. ಲೈಸೆನ್ಸ್ ಇಸ್ ಆಫ್ ಟೂ ಟೈಪ್ಸ್, ಎಕ್ಸ್ಕ್ಲೂಸಿವ್, ನಾನ್ ಎಕ್ಸ್ಕ್ಲೂಸಿವ್. ನಾನ್ ಎಕ್ಸ್ಕ್ಲೂಸಿವ್ ಲಿಮಿಟೆಡ್ ರೈಟ್ಸ್ ಕೊಟ್ಟಿರ್ತಾರೆ, ಎಕ್ಸ್ಕ್ಲೂಸಿವ್ ಅಂದ್ರೆ ಕಂಪ್ಲೀಟ್ ರೈಟ್ಸ್ ಕೊಟ್ಟಿರ್ತಾರೆ. ಈಗ ಕಂಪ್ಲೀಟ್ ರೈಟ್ಸ್ ಕೊಟ್ಟಿಲ್ಲ ಅಂತ ಒಂದು ಪಕ್ಷದಲ್ಲಿ he can maintain a suit, otherwise it is little difficult. So ಈ ಒಂದು ಮೂರು ಕಾಂಟ್ರಾಕ್ಟ್ಸ್ ನ ಒಂದ್ಸಲ ನೋಡಿದ್ರೆ probably you can come to some conclusion. But in the absence of these contracts, law protects his rights. He has certain rights. He can maintain a suit against everybody in the absence of contract to the contrary. ಇವಾಗ ಜೂರಿಡಿಕ್ಷನ್ ಯಾವ್ದು ಬರುತ್ತೆ? ಈಗ ಅವರು ಮಂಗಳೂರಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಕೇಸ್ ಹಾಕ್ತಾರೆ. ನಾನು ನಿಮ್ಗೆ ಹೇಳಿದೆ, ಅವರು ಎಲ್ಲಿದ್ದಾರಲ್ಲ ಅಲ್ಲೇ ಹಾಕ್ಬೇಕು. ಈ ಪ್ಲೇಂಟಿಫ್ ಇರೋ ಜಾಗ ಕೇಸ್ ಹಾಕ್ಬೇಕು, ನಾಟ್ ದಿ ಪ್ಲೇಸ್ ವೇರ್ ಡಿಫೆಂಡೆಂಟ್ ಸ್ಟೇಸ್. ಈಗ ಅವ್ರೇನಾದ್ರು ಬಂದು ಇಲ್ಲಿ ಕೇಸ್ ಹಾಕಿದ್ರೆ ಆ ಕೇಸ್ ಬರೋದಿಲ್ಲ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಕೇಸ್ ಹಾಕ್ಬೇಕು. ಅವರು ಇಲ್ಲಿ ಹಾಕ್ಬೇಕಂದ್ರೆ ಇಲ್ಲೂ ಅವ್ರಿಗೆ ಮನೆ ಇರಬೇಕು ಅಥವಾ ಬಿಸ್ನೆಸ್ ಇರಬೇಕು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಇರಬೇಕು ಅಥವಾ ಮನೆ ಇರಬೇಕು, ಪರ್ಮನೆಂಟ್ ಅಡ್ರೆಸ್, ಆಧಾರ್ ಕಾರ್ಡ್ ಪ್ರೂಫ್ ಇರಬೇಕು. ದೆನ್ ದೇ ಕ್ಯಾನ್ ಫೈಲ್ ಅ ಕೇಸ್ ಹಿಯರ್. ಇಲ್ಲ ನೀವು ಡಿಫೆಂಡೆಂಟ್ ಇಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೇಸ್ ಹಾಕಿದ್ರೆ ಅದು ಮೇಂಟೈನಬಿಲಿಟಿ ಆಗಲ್ಲ. ಇಟ್ ಕ್ಯಾನ್ ಬಿ, ದ ಪ್ಲೇಂಟ್ ಕ್ಯಾನ್ ಬಿ ರಿಜೆಕ್ಟೆಡ್ ಆನ್ ವೆರಿ ಟೆಕ್ನಿಕಲ್ ಗ್ರೌಂಡ್ ಅಲ್ವಾ, ಟೆಕ್ನಿಕಲ್ ಬೇಸಿಸ್ ಮೇಲೆ. ಆಮೇಲೆ ಅವರು ಅಕಸ್ಮಾತ್ ರೈಟರ್ ಇವಾಗ ಇಲ್ಲ, ಇಸ್ ನೋ ಮೋರ್, ಓಕೆ, ಅವ್ರ ವೈಫ್ ಹಾಕಿರ್ತಾರೆ ಕೇಸ್. ಮಾಡ್ಬೋದು ಸರ್, ಯಾಕಂದ್ರೆ ಈ ಕಾಪಿರೈಟ್ ಅಲ್ಲಿ 60 years ವರ್ಗೂ ಫ್ರಮ್ ದಿ ಡೆತ್ ಇಂದ 60 years ವರ್ಗೂ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದು ಹಕ್ಕು ಏನದು ಭೌತಿಕ ಆಸ್ತಿ ಹಕ್ಕು ಅನ್ನೋದ್ರಿಂದ ಇದು ದಿಸ್ ಬಿಕಮ್ಸ್ ಎ ಇನ್ಹೆರಿಟಬಲ್ ರೈಟ್. ಸೊ ಎನಿ ಲೀಗಲ್ ಹೈಯರ್ ಕ್ಯಾನ್ ಮೇಂಟೈನ್ ಅ ಸೂಟ್. ನೀನು ಯಾವಾಗ 60 years ವರ್ಗೂ ಮೇಂಟೈನ್ ಮಾಡು, ಅನ್ಲೆಸ್ ದಿ ವರ್ಕ್ ಫಾಲ್ಸ್ ಅಂಡರ್ ಪಬ್ಲಿಕ್ ಡೊಮೈನ್. ಪಬ್ಲಿಕ್ ಡೊಮೈನ್ ಬರೋವರೆಗೂ ಅದಕ್ಕೆ ಲೀಗಲ್ ಹೈಯರ್ ಅವರು ಇವಾಗ ಸ್ಕ್ರಿಪ್ಟ್ ಬರ್ದಿರೋವ್ರ ಮೇಲೆ ಅವ್ರ ಕೇಸ್ ಹಾಕ್ಬೇಕಲ್ಲ, ತಗೊಂಡವ್ರ ಮೇಲೆ ಸೇರಿಸಿ ಹಾಕ್ಬೇಕು ಸರ್, ಎಲ್ರ ಮೇಲೂ ಹಾಕ್ಬೇಕು. ಇಲ್ಲ ಅಂತಂದ್ರೆ ಆಸ್ ಪರ್ CPC ಪ್ರೊವಿಷನ್ಸ್ ನಾನ್ ಜಾಯಿಂಟ್ ಆಫ್ ನೆಸೆಸರಿ ಪಾರ್ಟೀಸ್ ಮೇಲೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೋಗ್ಬೇಕು. ಸೊ ಅವರು ಎಲ್ಲರನ್ನೂ ಪಾರ್ಟಿ ಮಾಡಿ, ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ಬೇರೆ ವಿಷಯ. ಗೊತ್ತಿದ್ರೆ ಅದನ್ನ ಎಲ್ಲರನ್ನೂ ಪಾರ್ಟಿ ಮಾಡ್ಬೇಕಾಗುತ್ತೆ.
ಒಬ್ಬರನ್ನೇ ಮಾಡಿ ಇನ್ನೊಬ್ಬರನ್ನ ಬಿಡ್ಲಿಕ್ಕೆ ಬರೋದು. ಯಾಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಏನಾಗುತ್ತೆ, ಸಿವಿಲ್ ಕೇಸ್ ಅಂತ ಬಂದಾಗ there are two important aspects: necessary party, appropriate party. ಓಕೆ, ನಾನು ಸ್ವಲ್ಪ ಇಂಟರಪ್ಟ್ ಮಾಡ್ತೇನೆ. ಓಕೆ, ಇದು ನೆಕ್ಸ್ಟ್ ಸೆಕ್ಷನ್ 1-to-1 ಮಾಡಬಹುದು. ಮಾಡೋಣ ಸರ್, ಮಾಡೋಣ. ಓಕೆ, ಯಾರಿಗಾದ್ರೂ ಬೇರೆ ಯಾವ್ದು ಕ್ವಶನ್ ಇದ್ರೆ ನೋಡೋಣ. ಅದಕ್ಕೆ ಟೈಮ್ ಶಾರ್ಟ್ ಇರೋದ್ರಿಂದ We'll make an opinion. ಓಕೆ, ಶಾಂತರಾಮರೇ, ಆಮೇಲೆ ಆಫ್ಲೈನ್ ಅಲ್ಲಿ ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ನಮ್ಮ ಉದ್ದೇಶ ಇಲ್ಲಿ. ಅದೊಂದು ಜಸ್ಟ್ ನಮ್ ಪರಿಚಯ ಆಯ್ತು, ಇನ್ನು 1-to-1 ಮಾಡ್ಕೊಂಡು ಇದು ಮಾಡಬಹುದು. ಆ ತರ ಮಾಡೋಣ ಸರ್. We will also, ಬೇರೆ ಬೇರೆ ಏರಿಯಾಸ್ ನೋಡೋಣ. ಬೇರೆ ಯಾರಿಗಾದ್ರೂ ಕ್ವಶನ್ ಇದೆಯಾ? ಟೈಮ್ ಇದೆಯಾ? ಟೈಮ್ ಇದೆ. Okay, thank you sir, very nice session. In fact ನನಗೆ ಸ್ವಲ್ಪ basic questions you covered very nice with the law point of view. ಈಗ ಅದ್ರ ಮೊದಲು when we are getting into intellectual properties, there are multiple parties, right? ಒಂದು ಒಬ್ಬ ಎಕ್ಸಿಕ್ಯೂಟ್ ಮಾಡೋನು ಇಂಟೆಲೆಕ್ಚುಯಲಿ, ಇನ್ನೊಬ್ಬ ಸ್ಪಾನ್ಸರ್ ಬರ್ತಾನೆ. ಓಕೆ, ಆವಾಗ ಯಾವ ತರ ಅಂತಂದ್ರೆ, ಫಾರ್ ಎನ್ ಎಕ್ಸಾಂಪಲ್ ಒಬ್ಬ ಎಂಟರ್ಪ್ರನರ್, ಹಿ ಈಸ್ ಅಪಾಯಿಂಟಿಂಗ್, ಹಿ ಅಂಡರ್ಸ್ಟ್ಯಾಂಡ್ ಎ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎ ಗುಡ್ ನಾಲೆಡ್ಜ್ ಇನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮ್ಯಾಟರ್. In that case, how a sponsor can execute and sponsor that, and how the rights will apply there. Yes, this is very, very interesting, and I should appreciate you for asking this question. In fact, most of the litigation I can see falls into this category. Sir, adike iga as an entrepreneur or employer, your documentation must be very, very clear. ನೀವು ಎಂಪ್ಲಾಯಿ ಜೊತೆ ಮಾಡ್ಕೊಳ್ತಕ್ಕಂತಹ ಏನು ಡಾಕ್ಯುಮೆಂಟೇಶನ್ ಏನಿದೆ, ಆ ಡಾಕ್ಯುಮೆಂಟೇಶನ್ ಅಲ್ಲಿ ತಾವು ಈ ನಾನ್ ಡಿಸ್ಕ್ಲೋಜರ್ ಆಗಿರ್ಬೋದು, ಮತ್ತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಓನರು ಅನ್ನೋದನ್ನ ನೀವು ನಿಮ್ಮ ಡಾಕ್ಯುಮೆಂಟ್ ಅಂದ್ರೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಇರುತ್ತಲ್ಲ ಅದರಲ್ಲಿ ಉಲ್ಲೇಖ ಮಾಡಬೇಕು. ಅದನ್ನ ಅಫ್ಕೋರ್ಸ್ ಐ ಕ್ಯಾನ್ ಹೆಲ್ಪ್ ಯು ಇನ್ ಗೆಟಿಂಗ್ ಡ್ಯೂ ಡಿಲಿಜೆನ್ಸ್ ಆಫ್ ದೋಸ್ ಡಾಕ್ಯುಮೆಂಟೇಶನ್. ಈಗೇನಾಗುತ್ತೆ, ಆ ಎಂಪ್ಲಾಯಿ ಅಂತ ಬಂದಾಗ, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್, ಇಫ್ ಎನ್ ಎಂಪ್ಲಾಯಿ ಕಮ್ಸ್ ಔಟ್ ವಿತ್ ಇನೋವೇಷನ್, ಹೂ ಇಸ್ ದಿ ಓನರ್? ಇಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ, ನಾನು ನಿಮ್ ಜೊತೆ ನಿಮ್ಮೊಂದಿಗೆ ಎಂಪ್ಲಾಯಿ ಆಗಿ ನಾನು ನಿಮ್ಮ ಹತ್ರ ಸ್ಯಾಲ್ರಿ ಪಡ್ಕೊಳ್ತಿರೋದು ಅದೇ ಒಂದು ಕಾರಣಕ್ಕೆ ಅಂತಂದಾಗ, ನಾನು ಮಾಡಿರ್ತಕ್ಕಂಥ ಇನ್ನೋವೇಷನ್ಸ್ಗೆ ನೀವು ಹಕ್ಕುದಾರರಾಗ್ತೀರಾ. ಅದು ಬಿಟ್ಟು ನೀವು ನನಗೇನ್ ಸ್ಯಾಲ್ರಿ ಕೊಡ್ತಿದ್ದೀರಾ, ಅದಕ್ಕೆ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ನನ್ನದೇ ಆದಂತ ಭೌತಿಕ ಆಸ್ತಿ ಇದ್ದು ಅದನ್ನ ನಾನು ಈ ಕೆಲಸದ ಟೈಮಲ್ಲಿ ಅಲ್ದಿರಾ ಮನೆಗೆ ಹೋಗಿ ಬೇರೆ ಸ್ಪೇರ್ ಟೈಮಲ್ಲಿ ಸಂಡೇಸ್ ಐ ಸಿಟ್ ಅಂಡ್ ಡೂ ಸಮ್ ಇಂಟೆಲೆಕ್ಚುಯಲ್ ವರ್ಕ್ ಅಂಡ್ ಐ ಕಮ್ ಔಟ್ ವಿತ್ ಸಮಥಿಂಗ್, ದೆನ್ ಐ ವಿಲ್ ಹ್ಯಾವ್ ದಿ ರೈಟ್ಸ್. ದಿಸ್ ಈಸ್ ಅ ಸಿಂಪಲ್ ಕಾನ್ಸೆಪ್ಟ್. ಸೊ ದಟ್ ಅದು ಒಂದು ಎಂಪ್ಲಾಯ್ಮೆಂಟ್ ಪರ್ಸ್ಪೆಕ್ಟಿವ್ ಆಯ್ತು. ಇವಾಗ ನಾನು ಐ ಎಮ್ ಎ ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ಏನೋ ಕೈಂಡ್ ಆಫ್ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಆಮೇಲೆ ಬಡ್ಡಿಂಗ್ ಕ್ಯಾಪಿಟಲಿಸ್ಟ್ ಅಂತಂದಾಗ, I identify a person, third party. He is not contractually bound by me, but only for the property rights. I wanted to sponsor him and I wanted to execute his rights into my business. ಅದಕ್ಕೆ ಓಕೆ, ಅದಕ್ಕೆ ಯಾವ ತರ ಅಂದ್ರೆ ಅವನು ಇಬ್ಬರ ಲೋನ್ ಹೆಂಗೆ? ಸರ್, ಇದರಲ್ಲಿ ನೀವು ಲಾ ಅಂತ ನೋಡಿದಾಗ, ಲಾ ಪ್ರೊಟೆಕ್ಟ್ಸ್ ಆಥರ್. ಫೋಟೋಗ್ರಫಿ ಮಾಡಿದ್ರೆ ಯಾರು ಕ್ಲಿಕ್ ಮಾಡಿರ್ತಾರೆ ಕ್ಯಾಮ್ರಾ ಅಲ್ಲಿ, ಅವರು ಕ್ಲಿಕ್ ಮಾಡಿರೋರು ಬಿಕಮ್ಸ್ ದಿ ಫಸ್ಟ್ ಓನರ್. ಕಾಂಟ್ರಾಕ್ಟ್ ಅಂತ ಬಂದಾಗ ದಟ್ ವಿಲ್ ಪ್ರಿವೇಲ್ ಓವರ್ ದ ಲಾ. ಸೊ ನೀವು ಸ್ಪಾನ್ಸರ್ಶಿಪ್ ಏನ್ ಮಾಡ್ತಾ ಇರ್ತೀರಾ, ಆ ಸ್ಪಾನ್ಸರ್ಶಿಪ್ಗೆ ಅನುಗುಣವಾಗಿ ನೀವು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ ಡಾಕ್ಯುಮೆಂಟ್ ಅಲ್ಲಿ ರಾಯಲ್ಟಿ ಶೇರಿಂಗ್ ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ಅದೇನು ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂಡಿದ್ರೆ ಅದನ್ನ ಒಂದು ಲಿಖಿತ ರೂಪದಲ್ಲಿ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡು ಒಂದು 100 ರೂಪೀಸ್ ಸ್ಟಾಂಪ್ ಪೇಪರ್ ನಲ್ಲಿ ಅದನ್ನ ಪ್ರಿಂಟ್ ತೆಗೆದು ಇಟ್ಕೊಳ್ಳೋದು, ಕೌಂಟರ್ ಪಾರ್ಟ್ಸ್ ಮಾಡಿ ಅವರು ನೀವು ಇಬ್ರು ಒರಿಜಿನಲ್ ಇಟ್ಕೊಳ್ಳೋದು ಒಳ್ಳೆಯದು. That should it is applies as a contractual. It is basically because see, you are not the intellectual property creator. You are not at all the creator, but you are investing.
ಸೊ ಆದ್ರಿಂದ ಅಲ್ಲಿ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಳ್ಳೋದು ಉತ್ತಮ, ನನ್ನ ಒಪಿನಿಯನ್. ಅದರ್ವೈಸ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಪ್ರೂವ್ ದಿ ಓರಲ್ ಆಸ್ಪೆಕ್ಟ್ಸ್. ಇಂಪ್ಲಿಕೇಶನ್ಸ್ ನ ಇಂಪ್ಲೈಡ್ ಕಾಂಟ್ರಾಕ್ಟ್ ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇಟ್ ಇಸ್ ನಾಟ್ ದಟ್ ಇಟ್ ಇಸ್ ಇಂಪಾಸಿಬಲ್. But if situation has not gone to that extent, then it is better to make a contract. Contract can be done anytime. It can be done not only before the execution of the work, even after the execution, during the pendency of the execution, or even once the product is launched. Amil kuda neevu contract ಮಾಡ್ಕೋಬಹುದು. So Very questions next. Sorry. Another question is intellectual property to bandaga idu internationally a brand value, be it the brand value or IP act, comes in the jurisdiction of the world, right? Or like beyond the state or government of like the particular state or country. It goes beyond that. So ಆವಾಗ ಬೇರೆ ನಾನು ಒಂದು ಐಡಿಯಾ ಕ್ರಿಯೇಟ್ ಮಾಡಿದ್ದು ಸೇಮ್ ಕಾಪಿ ಕ್ಯಾನ್ ಬಿ like found. I am not aware of. ಆತರ ಯಾವ ತರ ಅದು ಅಪ್ಲೈ ಆಗುತ್ತೆ ಅಥವಾ ಸರ್ ಅದನ್ನ ನಾವು I understood your question. It all depends on what exactly, whether it is a copyright or it is a patent. ಆಮೇಲೆ ಯಾವ ಕಂಟ್ರಿಯಲ್ಲಿ ಯಾರು ಅದನ್ನ ವೈಲೇಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಒಂದು ಬಿಟ್ವೀನ್ ದೋಸ್ ಟೂ ಕಂಟ್ರೀಸ್, ಬಿಕಾಸ್ ವಿ ಆರ್ ಆಲ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೀಟೀಸ್, ಕನ್ವೆನ್ಷನ್ಸ್. ಸೊ ಅಲ್ಲಿ ಏನಾಗುತ್ತೆ, ತಾವು ಒಂದು ಕೇಸ್ ನಾನು ಹೇಳಿದ್ನಲ್ಲ ವೈಪೋ ಅಂತ, ವೈಪೋಲಿ ಯು ಕ್ಯಾನ್ ಎಸ್ಕಲೇಟ್ ದಿಸ್ ಮ್ಯಾಟರ್. ಅದೇ ರೀತಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, there are organizations which can look into this matter and decide this matter. ಇದೆಲ್ಲ ನಿಮಗೆ ಪ್ರೈವೇಟ್ ಇಂಟರ್ನ್ಯಾಷನಲ್ ಲಾ ಅನ್ನೋ ಒಂದು ಕಾನ್ಸೆಪ್ಟ್ ಕೆಳಗಡೆ ಯು ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್. ಮತ್ತೆ ಇನ್ನೊಂದು ಏನಂದ್ರೆ, ಅಕಸ್ಮಾತ್ ಅವರು ಅಲ್ಲಿ ಅಪ್ಲೈ ಮಾಡಿದ್ರೆ ಫಾರ್ ರಿಜಿಸ್ಟ್ರೇಷನ್, ಯು ಕ್ಯಾನ್ ಫೈಲ್ ಎ ಅಪೋಸಿಷನ್ ಅಪ್ಲಿಕೇಶನ್. ಈಗ ಪೇಟೆಂಟ್ ಅಂತ ಅಂದ್ರೆ ಮೊದಲು ಪೇಟೆಂಟ್ ಕೊಟ್ಬಿಡ್ತಾರೆ, ಆಮೇಲೆ ದೇ ವಿಲ್ ಸಿ ಇಫ್ ದೇರ್ ಇಸ್ ಅಪೋಸಿಷನ್. ಸೊ ಎನಿಬಡಿ ಕ್ಯಾನ್ ಫೈಲ್ ಅಪೋಸಿಷನ್. ನಾನು ಹೇಳಿದ್ರೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ರೆಮಿಡೀಸ್ ಅಂತ, ಅದನ್ನ ನೀವು ಪಡ್ಕೋಬಹುದು. ಸೊ ಅಲ್ಲಿ ನೀವು ಒಂದು ಅಪೋಸಿಷನ್ ಅಂತ ಕೊಟ್ರೆ ದೇ ವಿಲ್ ಸಿ ಹೂ ಇಸ್ ದಿ ಆಥರ್ ಅಂಡ್ ಹೂಸ್ ಪಬ್ಲಿಕೇಶನ್ ಇಸ್ ಫಸ್ಟ್. ಅದರಲ್ಲಿ ಏನಾಗುತ್ತೆ, ದ ಕಾಂಡಕ್ಟ್ ಮೇಲೆ ಯು ಕ್ಯಾನ್ ಟೇಕ್ ಸಮ್. ಅದಕ್ಕೆ ಏನಾದ್ರೂ ಟೈಮಿಂಗ್ ಇರುತ್ತಾ? ಇಷ್ಟು ಈಗ 180 ಡೇಸ್ ಆತರ? ಇಲ್ಲ ಸರ್, ಟೈಮಿಂಗ್ ಅಂತ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್. ಅಲ್ಲ, ಇಟ್ ಆಲ್ ಡಿಪೆಂಡ್ಸ್. ಅಂದ್ರೆ ನಮಗೆ ಆ ಒಂದು ಗೊತ್ತಾಗಿರೋದ್ರಿಂದ, ಅಂದ್ರೆ ಕಾಸ್ ಆಫ್ ಆಕ್ಷನ್ ಅಂತ ನಾವು ಹೇಳ್ತೇವೆ. ಕಾಸ್ ಆಫ್ ಆಕ್ಷನ್ ಅರೈಸಸ್ ದ ಮೊಮೆಂಟ್ ಯು ಕಮ್ ಟು ನೋ. ನಾವು ಯು ನ್ಯೂ ದಿಸ್ ಬಟ್ ಯು ನೆವರ್ ಟುಕ್ ಎನಿ ಆಕ್ಷನ್. ಪ್ರಾಬ್ಲಮ್ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ಅವರು ಒಂದು ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ, ಅಥವಾ ಅವರು ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಆನ್ ಎ ರೆಗ್ಯುಲರ್ ಬೇಸ್ ಅಡ್ವರ್ಟೈಸ್ ಮಾಡ್ತಿರ್ತಾರೆ, ಬಟ್ ನೀವು ಅದು ಗೊತ್ತಿದ್ರು ನೀವು ಆಕ್ಷನ್ ತಗೊಳ್ಳೋದಿಲ್ಲ. ಆ ಒಂದು ಕಾಲದಲ್ಲಿ ಲಿಮಿಟೇಷನ್ ಲಾ ವಿಲ್ ಕಮ್ ಇನ್ ದ ವೇ, ಅಂಡ್ ಯು ಮೇ ಹ್ಯಾವ್ ಯುವರ್ ಕೇಸ್ ಮೇ ಗೋ ಆನ್ ಡಿಲೇಸ್ ಅಂಡ್ ಮ್ಯಾಚಸ್. ನಾನೊಂದು ಕೇಸ್ನಲ್ಲಿ ದಾವಣಗೆರೆಯಲ್ಲಿ ಕೇಸ್ ನಡೀತಾ ಇತ್ತು. ನಮ್ಮನ್ನ ಅವರು ಎಂಗೇಜ್ ಮಾಡಿದ್ರು. ಐ ಯೂಸ್ ಟು ಗೋ ಎವ್ರಿ ಫಾರ್ ಎವಿಡೆನ್ಸ್ ಎಲ್ಲ ಇಲ್ಲಿಂದ ಹೋಗಿ ಎವಿಡೆನ್ಸ್ ಮಾಡಿ. ಅದು ಎಷ್ಟು ಕೆಟ್ಟೋಗಿತ್ತು ಕೇಸ್ ಅಂತಂದ್ರೆ, ಇಟ್ ಇಸ್ ಅಪ್ ಟು ಒಂದು ಬ್ರ್ಯಾಂಡ್ ನೇಮ್. ಇನಿಷಿಯಲಿ ನಮಗೆ ಇಂಜೆಕ್ಷನ್ ಸಿಕ್ತು, ನಾವು ಹೈಕೋರ್ಟ್ಗೆ ಹಾಕಿದ್ರಿ, ಹೈಕೋರ್ಟ್ ಅಲ್ಲೂ ನಾವು ಸೋತ್ವಿ. ಬಟ್ ಕೇಸ್ ನಡೀತು. ಕೇಸ್ ನಡೆದು ಕೊನೆಗೆ ಅವ್ರ ಕೇಸ್ ಡಿಸ್ಮಿಸ್ ಆಯ್ತು, ವಜಾ ಆಯ್ತು, ಫಾರ್ ಎ ಸಿಂಪಲ್ ರೀಸನ್ that they did not take action immediately when they had the knowledge. So I could able to demonstrate in the cross examination that they had the knowledge of my existence in the market, and we both were existed for 20 years. Adra nanu prove maadu. Adu prove ಮಾಡಿದಾಗ ಏನಾಯ್ತು, court said yes, there is a inordinate delay. The plaintiff slept on their right ಅಂತ ಒಂದು ಗಮನಕ್ಕೆ ತಗೊಂಡು they dismissed this case. So ಹೀಗೆ ಏನಂದ್ರೆ, nobody is the law will not help those who sleep on their rights. Okay, ಬೇರೆ ಯಾರಿಗಾದರೂ ಕ್ವೆಶ್ಚನ್ಸ್? ಓಕೆ, ತುಂಬಾ ಟೈಮ್ ಆಯ್ತು ಅಂತ ಕಾಣುತ್ತೆ. ಅದೇ ಒಂದು ಅವ್ರದ್ದು ನಂಬರ್ ಎಲ್ಲರ ಹತ್ರ ಇದೆಯಾ? ಬೇಕಾದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ ಸರ್? ಮಾಡಿ ಸರ್, ಒಂದ್ಸಲ ನಿಮ್ ನಂಬರ್ ರಿಪೀಟ್ ಮಾಡ್ತೀರಾ? ಮಾಡಿ ನೋಡಿ.
ಇಲ್ಲಾಂದ್ರೆ ಚಾಟ್ ಅಲ್ಲಿ ಟೈಪ್ ಮಾಡಿ. ಗ್ರೂಪ್ ಅಲ್ಲಿ ಶೇರ್ ಮಾಡಬಹುದು, ಈ ತರ ಇದ್ರಿಂದಲೂ ಮಾಡಬಹುದು. ಓಕೆ, ಅಂದ್ರೆ ಇದು ಪರ್ಟಿಕ್ಯುಲರ್ ಈ ಗ್ರೂಪ್ ಇಲ್ಲ. ಚಾರ್ಟ್ ಅಲ್ಲಿ ನಾನು ಶೇರ್ ಮಾಡಿದೀನಿ ನೋಡಿ. ಓಕೆ, ಆತರ ಏನಿದ್ರೆ ನಿಮ್ಗೆ ನಂಬರ್ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು ರೀಡೈರೆಕ್ಟ್ ಮಾಡ್ತೇನೆ. ಓಕೆ, ತುಂಬಾ ಥ್ಯಾಂಕ್ಸ್ ರಾಘೇಂದ್ರ ಅವರೇ. ಓಕೆ, ಸಬ್ಜೆಕ್ಟ್ ದೊಡ್ಡದಾಗಿರುತ್ತೆ. Being a law faculty, it is my duty to discuss and always be with common people and to make them to realize what are their rights and responsibilities. ಓಕೆ, ತುಂಬಾ ಥ್ಯಾಂಕ್ಸ್. ಸಬ್ಜೆಕ್ಟ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಇಂಟ್ರಾಕ್ಷನ್ ಗೆ ಕಡಿಮೆ ಆಯ್ತು. ಅದು ಇಸ್ ನಾಟ್ ಪ್ಲಾನ್ಡ್ ಆಕ್ಚುಲಿ, ಈ ತರ ಬರಬೇಕಂತ. ನೆಕ್ಸ್ಟ್ ಟೈಮ್ ಇವತ್ತು ಮಾಡಿದ್ವಿ ಎಲ್ಲ ಆಫ್ಲೈನ್ ನಲ್ಲಿ, ಬೇಕಾದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ಕೂಡ ಒಂದ್ಸಲ ಡಿಸ್ಕಸ್ ಮಾಡೋಣ. ಮತ್ತೆ ಬೇರೆ ಬೇರೆ ಐಡಿಯಾಸ್ ನ ಡಿಸ್ಕಸ್ ಮಾಡೋಣ. ವಿಲ್ ಮಾಡೋದಾಗಿ, ಕನ್ಸ್ಯೂಮರ್ ರೈಟ್ಸ್ ಹೇಗೆ, ಸೀನಿಯರ್ ಸಿಟಿಸನ್ಸ್ ರೈಟ್ಸ್ ಮಾಡೋಣ ಬೇಕಾದ್ರೆ. ಯಾರಿಗಾದ್ರೂ ಲಾ ರಿಲೇಟೆಡ್ ಏನಾದ್ರೂ ಹೆಲ್ಪ್ ಬೇಕಿದ್ರೆ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್, ಲಾ ರಿಲೇಟೆಡ್ ಡೈರೆಕ್ಟ್ಲಿ ನಾನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಅಟೆಂಡ್ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು.